ನೇಯ್ಗೆ ಕೆಲಸ ಬಂತು, ಅದೆಲ್ಲ ದುಡ್ಡು ಬಂತು, ಮತ್ತೆ ಮದುವೆ ಆಯಿತು, ಮತ್ತೆ ಮಕ್ಕಳಾದರು, ಏನಾದರೂ ನೆಮ್ಮದಿ ಸಿಗಲಿಲ್ಲ. ಯಾರು ಕವಿ ಹೇಳ್ತಾರೆ, ನೆಮ್ಮದಿ ಸಿಗಲಿಲ್ಲ. ಯಾಕೆ? ನಾವು ನೆಮ್ಮದಿ ಸಿಗಲಿಲ್ಲ ಅಂತ ಅನಿಸುತ್ತೆ, ಮತ್ತು ಅದನ್ನೇ ಮಾಡ್ತಿರ್ತೀವಿ. ಯಾವುದನ್ನ ನೆಮ್ಮದಿ ಸಿಗಲ್ವೋ ಅದನ್ನೇ ಮಾಡ್ತಿರ್ತೀವಿ. ಅದಕ್ಕೆ ಕವಿ ಯೋಚನೆ ಮಾಡ್ತಾರೆ, ಯಾಕೆ ನೆಮ್ಮದಿ ಸಿಗಲಿಲ್ಲ ಅಂದರೆ, ರಾಮ ನೀನು ಬರಲಿಲ್ಲ, ನೀನು ಬಂದಿದ್ದರೆ ನಾನು ನೆಮ್ಮದಿಯಾಗಿರ್ತಿದ್ದೆ. ರಾಮ ನೀನು ಬರಲಿಲ್ಲ. ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ರಾಮ ನೀನು ಬರಬೇಕಂತೂ ಇಲ್ಲ, ನೀನು ಇಲ್ಲೇ ಇದ್ದೀಯ, ಅದು ನಿನಗೆ ಅಡ್ಡ ಇದ್ದಾರೆ. ಯಾರು? ನಾನಂಥವಳು, ನಾನು ನೀನು ಅಂದ್ಕೊಂಡಿದ್ದೆ. ನನಗೊಂದು ಮರ್ಯಾದೆ ಇಲ್ಲ, ನನ್ನ ಮಾತನ್ನು ಕೇಳಲ್ವ? ನನ್ನ ಮನೆಗೆ ಒಂದು ಸ್ಥಾನ ಇಲ್ಲ. ಮೊದಲು ನಮ್ಮ ಮರ್ಯಾದೆ ಕೊಟ್ಕೊಳ್ಳಿಲ್ಲ. ನಾವೇನು ಮಾಡಿದ್ವಿ? ಇದು ಭಾಳಷ್ಟು ಮೋಸ, ನಮ್ಮನ್ನು ಮಾಡ್ತಾರೆ ಮೋಸ. ಏನು? ಬೇರೆಯವರು ನನಗೆ ಮರ್ಯಾದೆ ಕೊಟ್ಟರೆ ನಾನು ಆನಂದವಾಗಿರ್ತೀನಿ. ಒಂದು ವೇಳೆ ಬೇರೆಯವರು ನನಗೆ ಮರ್ಯಾದೆ ಕೊಡಲಿಲ್ಲ, ಇನ್ನು ಇಟ್ಕೊಳ್ಳಿ, ಹೇಳೋದು ತೆಗಿಬೇಡಿ. ಹೇಳಿದ್ರೆ ಏನು ಕೇಳೋದಿಲ್ಲ. ಆಮೇಲೆ ಕೊಡಿ, ಅಲ್ಲಿಡೋರು ಅಲ್ಲೇ ಇಟ್ಕೊಂಡು ಆಮೇಲೆ ಕೊಡಿ. ಅವರು ಕೇಳಲ್ಲ, ಅವ್ರಿಗೆ ನೀವು ಬೇರೆ ಸಪೋರ್ಟ್ ಕೇಳಿ, ಬೇಕಾಗ್ತೈತೆ ಅಂತ ಕೇಳಿ, ಮತ್ತೆ ಮನಸ್ಸಲ್ಲಿ ಹೋಗಲ್ಲ. ರಾಮ ನೀನು ಬರಬೇಕಂತ ಇಲ್ಲ, ನೀನು ಇಲ್ಲೇ ಇದ್ದೀಯ, ಆದರೆ ನಿನಗೊಬ್ಬನು ಅಡ್ಡ ಇದ್ದಾನೆ. ಯಾರು? ನಾನು ಅನ್ನತಕ್ಕಂಥ ಅಹಂಕಾರವೇ ಪರಮಾತ್ಮದ ನಮ್ಮ ದೂರ ಮಾಡಿದೆ. ಅದಕ್ಕೆ ಸಮಸ್ಯೆ ಭಾಳಷ್ಟು ಎಷ್ಟು ಸಿಂಪಲ್, ಭಾಳ ಏನಪ್ಪ ಅಂದರೆ, ಮಹಾತ್ಮ ಹೇಳ್ತಾರೆ, ಏನಾಗಿದೆಯಾ ಅಂದರೆ ರಾಮನ ಮರ್ತಿದ್ಯಾ? ಯಾಕೆ ಮರ್ತ್ಬಿಟ್ವಿ? ಆರು ಪಿಲ್ಲಲ ಆನಂದ ಮಚೆ ಅಯೋಧ್ಯೆ ರಾಮನಿ ಮರಿಚಾವು. ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ಇದೇ ಶಾಶ್ವತ, ಇದೇ ನಮ್ಮ ಉದ್ಧಾರ ಮಾಡುತ್ತೆ ಅಂದ್ಕೊಂಡು ಅಯೋಧ್ಯೆ ರಾಮನ ಮರ್ತು ಬಿಟ್ಟಿದೆಯಾ? ಅದಕ್ಕೆ ಕೆಲವರು ಹೇಳ್ತಾರೆ, ಇಲ್ಲರಿ ಮರ್ತಿಲ್ಲ, ಕೋರ್ಟ್ಗೆ ಹೋಗಿದ್ದೀವಿ, ಕೋರ್ಟಲ್ಲಿ ಸೆಟ್ಲ್ ಆಗುತ್ತೆ ಅಂತ. ಯಾವ ಜನ್ಮಕ್ಕೂ ಆಗಲ್ಲ. ಯಾಕೆಂದರೆ ಎಲ್ಲ ಸ್ವಾರ್ಥ ರಾಜಕೀಯ ವ್ಯಕ್ತಿಗಳು ಯಾರನ್ನು ಬೇಕಿಲ್ಲ, ಸುಮ್ಮನೆ ಪಬ್ಲಿಕ್ಗೆಲ್ಲ ತೋರಿಸ್ತಾರಷ್ಟೇ, ನಾವು ಹೋರಾಡ್ತಾ ಇದ್ದೀವಿ ಅಂತ. ಯಾರೋ ಟಿ ವಿ ನರಸಿಂಹ ಸೆಕ್ರೆಟರಿ ಒಬ್ಬರು ಪ್ರಸಾದ ಅಂತ ಆರ್ಟಿಕಲ್ ಬರ್ತಿದ್ರು. ಅದರಲ್ಲಿ ಟಿ ವಿ ನರಸಿಂಹವೇ ಅಯೋಧ್ಯೆಯಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಪ್ರಯತ್ನ ಮಾಡೋದು. ನಮ್ಮ ಮಸೀದಿ ಹೊಡೆದಾದ್ಮೇಲೆ ದೇವಸ್ಥಾನ ಕಟ್ಟಬೇಕು ಅಂತ ಕಾಂಗ್ರೆಸ್ ಪಾರ್ಟಿಯಿಂದ ಕಟ್ಟಿದ್ರೆ ಒಪ್ಪಲ್ಲ ಬೇರೆಯವರು. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ಒಂದು ಸ್ವಾಮಿನ, ಒಂದು 5 ಜನ ಸ್ವಾಮಿಗೆ ಸೇರಿಸಿ ಒಂದು ಕಮಿಟಿ ಮಾಡೋಣ, ಅವ್ರ ಹೆಸರು ಕಟ್ಟಿಸೋಣ ಅಂತ ಪ್ಲ್ಯಾನ್ ಮಾಡೋದಂತೆ. ಯಾವ ಸ್ವಾಮಿನೂ ಒಪ್ಪಲಿಲ್ಲ, ಇನ್ಕ್ಲೂಡಿಂಗ್ ಪೇಜಾವರ ಸ್ವಾಮೀಜಿ. 2 ವರ್ಷ ಪ್ರಯತ್ನ ಪಟ್ಟಂತೆ ಕಮಿಟಿ ಮಾಡಲಿಕ್ಕೆ. ಕೊನೆಗೆ ನಾವು ಯಾರೋ ಒಂದು 5 ಜನ ಒಪ್ಕೊಂಡ್ರು, ಆಯಿತು. ಆ ಕಮಿಟಿ ಆಗಷ್ಟೊತ್ತಿಗೆ ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದರೆ ಪಿ ವಿ ನರಸಿಂಹರಾವ್ಗೆ ಕಾಂಗ್ರೆಸ್ಸರು ಟಿಕೆಟ್ ಕೊಡಲಿ, ಯಾಕೆಂದರೆ ಮುಸ್ಲಿಮ್ಗೆ ಕೊಡ್ತಾರೆ. ಅದಕ್ಕೋಸ್ಕರ ಮಂದಿರ ನಿಂತೋಯ್ತು. ಈಗಲೂ ಮಂದಿರ ಕಟ್ಟಬೇಕು ಅಂದರೆ ಯಾರಿಲ್ಲ, ಸುಮ್ಮನೆ ಹೇಳ್ತಿರ್ತಾರೆ. ಅದಕ್ಕೆ ಆ ರಾಜಕೀಯ ತಲೆಗೆ ಹಾಕೊಳ್ಳೋದೇ ಬೇಡ. ಅದಕ್ಕೆ ಅವ್ರು ಯಾರು ಏನು ಮಾಡ್ತಿರ್ತಾರೆ, ನಾವು ಅದನ್ನ ತಲೆಗೆ ಹಾಕೊಂಡು ಹೋಗ್ತಾ ಇರ್ತೀವಿ. ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಅಯೋಧ್ಯೆ ಅಂತ ನಾವು ಒಂದ್ಸಲ ಪ್ರಶ್ನೆ ಹಾಕೊಂಡ್ರೆ, ಯಾವುದ ಮೇಲೆ ಪ್ರತಿಯೊಬ್ಬ ಮನುಷ್ಯನ ಯುದ್ಧ ಮಾಡಿ ಸೋತು ಹೋಗ್ತಾನೋ ಅದು ಅಯೋಧ್ಯೆ.
ಇನ್ನೊಂದ್ಸಲ ಕೇಳಿ, ಯಾವುದ್ರ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಯುದ್ಧ ಮಾಡಿ ಸೋತು ಹೋಗ್ತಾನೋ ಅದು ಅಯೋಧ್ಯೆ. ಯಾವುದ್ರ ಮೇಲಪ್ಪ ಯುದ್ಧ ಮಾಡ್ತಿದ್ದೀವಿ ನೋಡಿ, ಒಂದ್ಸಲ ಯೋಚನೆ ಮಾಡಿ ಹೇಳಿ. ಅಹಂಕಾರದಲ್ಲಿ ಯುದ್ಧ ಮಾಡ್ತಿದ್ದೀವಿ ಅನ್ನೋದು ಸ್ವಲ್ಪ ಈ ಶಾಸ್ತ್ರ ಕೇಳೋರು ಮಾತ್ರವೇ. ಹೌದಾ? ನಾನೇನು ಹೇಳ್ತಿದ್ದೀನಿ, ಪ್ರತಿಯೊಬ್ಬ ಮನುಷ್ಯನ ಅವನು ಶಾಸ್ತ್ರ ಕೇಳ್ದಿರ ಇರಲಿ, ಪ್ರತಿಯೊಬ್ಬನು ಹುಟ್ಟಿದಾಗಿಂದ ಸಾಯೋ ತನಕ ಯುದ್ಧ ಮಾಡ್ತಲೇ ಇರ್ತಾನೆ. ಯಾವುದ್ರ ಮೇಲೆ ಅಂದರೆ ಶರೀರದ ಮೇಲೆ ಯುದ್ಧ ಮಾಡ್ತಿರ್ತಾನೆ. ಏನಂತ, ಶರೀರ ಚೆನ್ನಾಗಿರಬೇಕು, ಯೌವನದಲ್ಲಿ ಹೇಗಿತ್ತೋ ಹಾಗೆ ಇರಬೇಕು, ವೃದ್ಧಾಪ್ಯ ಬರಬಾರ್ದು. ಅಲ್ಲಿ ಈ ಕಾಲಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ. ವೃದ್ಧಾಪ್ಯ ಬರಬಾರ್ದು ಅಂದರೆ ಯಾರನ್ನ ಅಭ್ಯಾಸ ಮಾಡ್ಕೊಳ್ಳಿ, ಅದು ಮಾಡಿಕೊಂಡ್ರೆ ನಮ್ಗೆ ಆಯುಷ್ ಕಮ್ಮಿ ಆಗುತ್ತೋ ಯುವಕರಾಗ್ತೀವೋ ಯೋಚನೆ ಮಾಡಿ. ಗಂಡಸರು ಅಷ್ಟೇ, ಹೆಣ್ಣು ಅಷ್ಟೇ. ಕೂದಲು ಬೆಳೆಯೋದ್ರೆ ಒಪ್ಪಲ್ಲ, ಅದು ಕಿವಿ ಹತ್ರನೇ ಬರುತ್ತಂತೆ ಬಿಳಿ ಕೂದಲು ಮೊದಲು. ಯಾಕೆಂದರೆ ಹೇಳುತ್ತಂತೆ ವಯಸ್ಸಾಯಿತು ಇನ್ನೂ ಎಚ್ಚೆತ್ಕೋ ಅಂತ. ನಾವು ಬಣ್ಣ ಹೊಡ್ಕೊಂಡು ಈ ಬ್ಯೂಟಿ ಪಾರ್ಲರ್ನವ್ರು ಹೇಳ್ತಾರಂತೆ, ಬ್ಯೂಟಿ ಪಾರ್ಲರ್ಗೆ ಬಂದು ಆ ಬಣ್ಣ ಎಲ್ಲ ಹೊಡ್ಕೊಂಡ್ರೆ ಆಯುಷ್ ಜಾಸ್ತಿ ಆಗುತ್ತೆ ಅಂತ. ಅದು ಹೇಗೆ ಆಯುಷ್ ಜಾಸ್ತಿ ಆಗುತ್ತೆ ಅಂದರೆ, ಯಮದೂತ ಬರ್ತಾರಂತೆ ಭೂಲೋಕಕ್ಕೆ. ಯಾರು ಆಯುಸ್ಸಾಗಿದೆ, ಆಯುಸ್ಸಾಗೋಗಿತ್ತು ಅವ್ರು ತಗೊಂಡು ಹೋಗ್ಬೇಕು ಅಂತ ನೋಡಿದ್ರೆ ಅವ್ರು ಕೂದಲೊಳ್ಳೆ ಕಪ್ಪಗೆ ಯುವಕರಿದ್ದಾಗಿದ್ದಾರೆ. ಇವರೆಲ್ಲ ಎಲ್ಲ ಮಿಸ್ಟೇಕ್ ಆಗಿದೆ ಅಂದ್ಬಿಟ್ಟು ಕೂದಲು ಯಾರು ಬೆಳೆಯುತ್ತೋ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಯಮದೂತ ಹೇಳಿದಂತೆ, ಯಾಕೆ ಇವ್ರನ್ನೆಲ್ಲ ಕರ್ಕೊಂಡ್ರಿ, ಇನ್ನು ಆಯುಷ್ ಮುಗಿದಿಲ್ಲ, ಇಲ್ಲ ನಾವು ಯಾರಿಗೂ ಆಯುಷ್ ಮುಗಿದಿಲ್ಲ ಅಂತ ಹೋಗುವೋ ಅವ್ರು ಇನ್ನೊಂದು ಕಪ್ಪು ಕೂದಲು ಅವ್ರಿಗೆ ಯುವಕರಾಗಿ ಕಾಣ್ತಾರೆ, ಅದಕ್ಕೆ ಬಿಳಿ ಕೂದಲು ಕರ್ಕೊಂಡ್ಬಿಟ್ವಿ. ಆ ರೀತಿ ಮಾಡಬಾರ್ದು, ನಾನೇ ಬರ್ತೀನಿ ನಡೀಲಿ ಅಂತಂತೆ. ಯಮಧರ್ಮ ಹೆಂಗೂ ಅರ್ಥ ಆಗಲ್ಲ, ಯಾರು ಯುವಕರು ಯಾರು ಸಾವಿರ ಯಾರನ್ನೊಬ್ರು ಕರ್ಕೊಂಬನ್ನಿ ಈ ಥರ ಏನಾದ್ರು ಕತೆಗೆ ಹೇಳ್ಬೋದು. ಆದ್ರೂ ಎಷ್ಟೇ ಬಣ್ಣ ಮಾಡ್ಕೊಂಡು ಏನೇ ಮಾಡಿದ್ರು ಆ ವೃದ್ಧಾಪ್ಯ ಬಂದೇ ಬರುತ್ತೆ. ಇನ್ನು ಸಾವು ಬರಬೇಕು ಅಂತ ಯಾರು ಪ್ರಯತ್ನ ಮಾಡಲ್ಲ, ಅಂತೀವಿ ಅಷ್ಟೇ. ಕೈಕಾಲು ಗಟ್ಟಿದ್ದಾಗಲೇ ಹೋದ್ರೆ ಸಾಕು ಅಂತ. ಅಲ್ಲೇನು ಅಭಿಪ್ರಾಯ, ಅಂದರೆ ಕೈಕಾಲು ಗಟ್ಟಿದ್ದಾಗ ಹೋದ್ರೆ ಸಾಕು ಅಂದಾಗ ಯಮದೂತರು ಬಂದ್ಬಿಟ್ರು, ಈಗಲೇ ಬನ್ನಿ ಕೈಕಾಲು ಗಟ್ಟಿದೆ ಅಂತ ಬಂದರೆ ನಡೆಯಕ್ಕೆ ಹೋಗೋಣ ಅಂತೀವೋ. ಅಯ್ಯ ನಾನು ಪ್ರಾರ್ಥನೆ ಮಾಡಿದ್ರೆ ಕೈಕಾಲು ಗಟ್ಟಿರಬೇಕು ಅಂತ ಅಷ್ಟೇ ಹೊರತು ಹೋಗ್ಬೇಕು ಅಂತಲ್ಲ. ನೀನು ಯಾರು ಕರೆಯೋದು, ನಾವು ಯಾರನ್ನ ಕರಿತೀವಿ, ಯಮದೂತರನ್ನಾಗಲಿ ಯಮದವ್ರನ್ನಾಗಲಿ ಕರಿತೀವೋ. ಮಾತು ಆ ಶಬ್ದ ಅಂದ್ಕೊಳ್ಳೋಕ್ಕೇ ನನಗೆ ಆದರೂ ಈ ರೀತಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಸೋತೋಗ್ತಾ ಇದ್ದೀವಿ. ವೃದ್ಧಾಪ್ಯ ಬರುತ್ತೆ, ಸಾವು ಅನ್ನತಕ್ಕಂಥದ್ದು ಹೇಳಿದ್ದೀವಿ ಬಂದೇ ಬರುತ್ತೆ. ಅಂದರೆ ಇದೇ ಅಯೋಧ್ಯೆ. ಇದರಲ್ಲಿರತಕ್ಕಂಥ ರಾಮ ಮರ್ತ್ಬಿಟ್ಟಿದ್ದೀವಿ. ಅದಕ್ಕೆ ಹೇಳ್ತಾರೆ ಅಯೋಧ್ಯ ರಾಮನ ಬಚಾವು ಅಂತ ಹೇಳ್ತಾರೆ. ಆಗ ಪಿಲ್ಲಲ ಆನಂದ ಮುಜೆ ಅಯೋಧ್ಯ ರಾಮನಿ ಮರಿಚಾವು, ಅಯೋಧ್ಯ ರಾಮನಿ ಮರಿಚಾವು, ನೀ ಆತ್ಮ ರಾಮನಿ ಮರಿಚಾವು, ನೀ ಆನಂದ ರಾಮನಿ ಮರಿಚಾವು. ನಿನ್ನಲ್ಲಿ ಇರ್ತಕ್ಕಂಥ ಆತ್ಮ ರಾಮ ಮರ್ತುಬಿಟ್ಟೆ, ನಿನ್ನಲ್ಲಿ ಇರ್ತಕ್ಕಂಥ ಆತ್ಮ ಸ್ವರೂಪ ಮರ್ತುಬಿಟ್ಟೆ. ಧನಧಾನ್ಯಂಬುರು ಶಾಶ್ವತ ಮನುಕ ದಶಾವತಾರುನಿ ಮರಿಚಾವು, ಧನಧಾನ್ಯಂಬುರು ಶಾಶ್ವತ ಮನುಕ ದಶಾವತಾರುನಿ ಮರಿಚಾವು, ದಶಾವತಾರುನಿ ಮರಿಚಾವು, ನೀ ಆತ್ಮ ರಾಮನಿ ಮರಿಚಾವು, ನೀ ಆನಂದ ರಾಮನಿ ಮರಿಚಾವು. ಕಂಡಲು ಯಮಕದ ಕಾಯಮುತ್ತಿರಮ ಕಲ್ಯಾಣ ರಾಮನಿ ಮರಿಚಾವು, ಕಂಡಲು ಯಮಕಲು ಕಾಯಮುತ್ತಿರಮ ಕಲ್ಯಾಣ ರಾಮನಿ ಮರಿಚಾವು, ಕಲ್ಯಾಣ ರಾಮನಿ ಮರಿಚಾವು, ನೀ ಆತ್ಮ ರಾಮನಿ ಮರಿಚಾವು, ನೀ ಆನಂದ ರಾಮನಿ ಮರಿಚಾವು.
ನಿಜವೂ ಇಷ್ಟೇ ಸಮಸ್ಯೆ. ಇದು ಬಿಟ್ಟರೆ ಇನ್ಯಾವುದು ಸಮಸ್ಯೆ ಅಲ್ಲ, ಇನ್ಯಾವುದು ಸಮಸ್ಯೆ ಅಲ್ಲ. ಸಮಸ್ಯೆ ಅನ್ನತಕ್ಕಂಥದ್ದು ನಮ್ಮಲ್ಲೇ ಇರತಕ್ಕಂಥ ಆನಂದ ಸ್ವರೂಪ ರಾಮನನ್ನು ಮರೆತುಬಿಟ್ಟಿದ್ವಿ. ಇದನ್ನು ಸೂಫಿ ಫಿಲಾಸಫಿನಲ್ಲಿ ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ ಸಮಸ್ಯೆ ಏನು ಅನ್ನೋದು. ಈ ಮತೀಯ ಭಾವನೆ ತಲೆಗೆ ಹಾಕೋದು ಪಕ್ಕಕ್ಕಿಡೋಣ, ಆಮೇಲೆ ಬೇಕಾದ ರಾಜಕೀಯ ನಡೆಯಲಿ. ಅದರಲ್ಲಿ ಮುಲ್ಲಾ ನಜರುದ್ದೀನ್ ಅನ್ನೋರು ಹೆಂಡ ಹಾಕ್ಬಿಟ್ಟು ಅವ್ರ ಮನೆಗೆ ಬರ್ತಾರೆ. ಹತ್ತ ಕಡೆಯೆಲ್ಲ ಇರ್ತೀನಿ ನಡೆಯೋದು. ಅದು ಕಡೆಯೆಲ್ಲ ಇಡ್ತೀರಾ ಮೈಕ್ ಅಲ್ಲ ಬೇಕಾದ್ರೆ ಕೊಡಿ. ನಿಮಗೆ ಬೇಕಾಯಿತು ನಿಮ್ಗೆ ಬೇಕಾಗಿತ್ತು ಅದು ತೊಗೊಳ್ಳಿ. ಕಡೆಯೆಲ್ಲ ನೀಡಿ ಸರಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಾಗಿದೆ, ನಾವು ನಮ್ಮಲ್ಲೇ ಇರ್ತಕ್ಕಂಥ ರಾಮನ ಕಂಡ್ಕೋಬೇಕು. ಇದನ್ನು ಸಮಸ್ಯೆ ಏನು ಅನ್ನೋದು ನಾವು ಮುಲ್ಲಾ ನಜರುದ್ದೀನ್ ಅನ್ನೋರು ಹೆಂಡಾಗಿ ಬರ್ತಾರೆ ಮನೆಗೆ, ಬಾಗಿಲು ಬೆಲ್ ಮಾಡ್ತಾರೆ. ಆ ಮುಲ್ಲಾ ನಜರುದ್ದೀನ್ ಶ್ರೀಮತಿಯವರು ಒಂದು ಬಾಗಿಲು ತೆಗಿತಾರೆ. ಮುಲ್ಲಾ ನಜರುದ್ದೀನ್ ಪ್ರಶ್ನೆ ಮಾಡ್ತಾರೆ, ಅಮ್ಮ ಮುಲ್ಲಾ ನಜರುದ್ದೀನ್ ಮನೆಗಿದ್ದಾರೆ ಅಂತ. ಅರ್ಥವಾಯಿತು? ಏನಾಯಿತು? ಮುಲ್ಲಾ ನಜರುದ್ದೀನ್ ಹುಡುಕಾಗ ಹೇಳಿದ್ದಾನೆ ಅಂತ. ನಾವು ಅಷ್ಟೇ ಆನಂದ ಸ್ವರೂಪಿಗಳಾಗಿದ್ದುಕೊಂಡು ಎಲ್ಲಿದೆ ಆನಂದ ಅಂತ ಹುಡುಕ್ತಾ ಇದ್ದೀವಿ. ಎಷ್ಟು ಜನ್ಮಗಳು ಹುಡುಕಿದ್ದೀವೋ ಈ ಜನ್ಮದಲ್ಲಿ ಹುಡುಕ್ತಿದ್ದೀವಿ, ಸಿಕ್ಕಿಲ್ಲ. ಯಾಕೆಂದರೆ ಸಿಗತಕ್ಕಂಥ ವಸ್ತು ಅಲ್ಲ ಅದು. ಆನಂದ ಅನ್ನೋದು ಸಿಗತಕ್ಕಂಥ ವಸ್ತು ಅಲ್ಲ. ಯಾಕೆಂದರೆ ನೀನೇ ಸಿಗತಕ್ಕಂಥ ವಸ್ತು ಅಲ್ಲ. ಮತ್ತು ನಾವೇನು ಮಾಡ್ತೀವಿ ಅಂದರೆ ಹೊರಗಡೆ ಏನು ಹುಡುಕ್ತಾ ಇದ್ದೀವೋ ಅದನ್ನು ಮೊದಲು ನಿಲ್ಲಿಸಬೇಕು. ಅಂದ್ರೇನು? ಆಸೆಗಳು ನಿಲ್ಲಬೇಕು. ಬೇಕು 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 ಅನ್ನೋ ಆಸೆಗಳಿದೆಯೇ ಅದು ನಿಲ್ಲಬೇಕು. ಸಾಕು, ಪರಮಾತ್ಮ ಇದಕ್ಕೆ ಮನೆ ಕೊಟ್ಟಿದ್ದೇನೆ, ತಿಂಡಿ ಕೊಟ್ಟಿದ್ದೇನೆ, ಯಾವುದೋ ನಿತ್ಯ ಮಕ್ಕಳನ್ನ ಓದಿಸ್ಕೊಡ್ತಾ ಇದ್ದೀವಿ. ಸರಿ, ಭಾರತ ದೇಶದಲ್ಲಿ ಎಲ್ಲರಿಗೂ ಒಂದು ವೆಹಿಕಲ್ ಇದ್ದೇ ಇರುತ್ತೆ. ಸೈಕಲ್ ಯಾರು ಇಟ್ಕೊಳ್ಳೋದಿಲ್ಲ, ಒಂದು 2 ವೀಲರು 4 ವೀಲರ್ ಇದ್ದೇ ಇರುತ್ತೆ. ಮತ್ತು ಇನ್ನೇನು ಬೇಕು ನೋಡ್ರಿ, ನಮ್ಮನ್ನ ಎಷ್ಟು ಮೇಲೆ ಮನೆ ಕಟ್ಬಿಟ್ಟ, ನಾವು ಇದ್ದೀವಿ. ಇವಾಗ ಅವನಿಂದ ಮೇಲೆ ಕಟ್ಟಬೇಕು. ನಾನು ಯಾರೋ ಊರಲ್ಲಿ ಮನೆ ಕಟ್ಟಿದ್ರು, ಸುಮ್ಮನೆ ಹೇಳ್ತಿದ್ದಿಲ್ಲ, ಕಟ್ಟಿದ್ರು. ಅಲ್ಲಿ ತನಕ ಅವ್ರು ಮುಂದ್ಗಡೆ ಮನೆಯವರಿಗೆ ಮಾಡಿ ಕಟ್ಟಿಸ್ಬೇಕು, ನಮಗೆ ಬೇಕು ಅನ್ನಿಸ್ತಿಲ್ಲ. ಯಾವ ಇವ್ರು ಕಟ್ಟಿದ್ರೋ ಅಲ್ಲೊಂದು ಹೆಸರು ಬಂದ್ಬಿಡ್ತು, ಇಡೀ ಮಂಡಲದಲ್ಲೇ ಬೆಸ್ಟ್ ಹೌಸ್ ಇದು ಅಂತ. ಯಾವಾಗ ಅದು ಬಂತು ಅಕ್ಕಪಕ್ಕದವ್ರಿಗೆಲ್ಲ ಹೊಟ್ಟೆವರಿ ಶುರುವಾಯಿತು. ಮತ್ತು ಅವರು ಕಟ್ಸಿದ್ರು, ಇವರು ಕಟ್ಸಿದ್ರು. ಇವಾಗ ಬೆಸ್ಟ್ ಹೌಸ್ ಇನ್ ದಿ ಮಂಡಲ್ ಅನ್ನೋದಿಲ್ಲ ಯಾರು. ಇವಾಗ ಮತ್ತೆ ಕೊಡುತ್ತಾರೆ, ಏನು ಮಾಡೋದು ಬೆಸ್ಟ್ ಹೌಸ್ ಆಗುತ್ತೆ ಅಂತ. ಅನವಶ್ಯಕ ಅಂತ ಆಸೆಗಳನ್ನು ಬಿಡಬೇಕು. ಬಿಟ್ಟು ಈ ರೀತಿ ಉಪನಿಷ ಶ್ರವಣ ಅನ್ನತಕ್ಕ ಮಾಡಬೇಕು. ನಿಜವೂ ಇದೇ ಮನುಷ್ಯ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇನ್ನು ಮಿಗ್ನದೆಲ್ಲ ಪಶು ಜೀವನ, ಪ್ರಾಣಿಗಳು ಕೂಡ ಮಾಡುತ್ತೆ. ಆಹಾರ ತಂಪಾಸೋದು, ತಿನ್ನೋದು, ಮದುವೆ ಮಾಡಿಸೋದು, ಮಕ್ಕಳನ್ನು ಸಾಕೋದು. ಆಹಾರ ನಿದ್ರ ಭಯಮೈಥುನಂಚ
ಸಾಮಾನ್ಯನೇ ತತ್ವಶುಭೇನರಾಣ ಜ್ಞಾನಂತು ತೇಷಾಮಧಿಕೋ ವಿಶೇಷ. ಆ ಜ್ಞಾನ ಅಂತಕ್ಕಂಥದ್ದಿದೆ. ಆಹಾರ ನಿದ್ರ ಏನಿದೆ ಆದ ಕಾರಣ ಮನುಷ್ಯ ಮಾಡಕ್ಕೆ ಇದೇ ಸಾರ್ಥಕ. ಜನ್ಮ ಸಾರ್ಥಕೆನಿದು ಭೂಲೋಕದಲ್ಲಿನ ಜನ್ಮ ಸಾರ್ಥಕೆನಿದು. ಯಾವುದು? ಜನ್ಮ ಸಾರ್ಥಕೆನಿದವು ಮುನಿಗಳ ಮತ ಅನುಭವ ಸಮ್ಮತ. ಜನ್ಮ ಸಾರ್ಥಕೆನಿದು. ಯಾವುದು? ವೇದಶಾಸ್ತ್ರವ ಕೇಳುವುದು. ಇದು ಏನು ಮಾಡ್ತಿದ್ರು ಇವಾಗ ಇದೇ ನಿಜವಾದಂಥ ಜನ್ಮ ಸಾರ್ಥಕ್ಯ. ಆದ ಕಾರಣ ಈ ಶ್ರವಣ ಮಾಡಬೇಕು. ಆ ಶ್ರವಣದ ಒಂದು ಸಾರಾಂಶ ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಕೇಳ್ತದೆ ಸ್ವಲ್ಪ ಸೌಂಡ್ ಕಮ್ಮಿ ಸೌಂಡ್ ಬರುತ್ತೆ. ಒಂದು ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಇಲ್ಲಿ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಇವ್ರ ಜೊತೆ ಸೇರಿಕೊಂಡು ದೃಷ್ಟಿ ಜೊತೆ ವ್ಯವಹಾರ ಮಾಡತಕ್ಕಂಥ ಅನುಭವ ನಮಗಿದೆ. ಇನ್ನೊಂದ್ಸಲ ಕೇಳಿ. ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಇವುಗಳ ಜೊತೆ ಸೇರಿಕೊಂಡು ದೃಷ್ಟಿಯ ಜೊತೆಗೆ ವ್ಯವಹಾರ ಮಾಡತಕ್ಕಂಥ ಅನುಭವ ನಮಗೆಲ್ಲ ಇದೆ. ಇದು ಎಚ್ಚರದಲ್ಲೂ ನಡೆಯುತ್ತೆ, ಕನಸಿನಲ್ಲೂ ನಡೆಯುತ್ತೆ. ಹೌದಾ? ಆದರೆ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಇಲ್ಲಿದ್ದೀರ. ಇನ್ನೊಂದು ಸ್ವಲ್ಪ ದಿವಸ ಹೇಳ್ತಿರ್ತೀನಿ, ಚೆನ್ನಾಗಿ ಅನುಭವ ನೋಡ್ಕೋಬೇಕು. ನಿದ್ದೆ ಎಂದಾಗ ನಮ್ಗನ್ಸುತ್ತೆ, ಜಾಗೃತ ಅವಸ್ಥೆ ಬುದ್ಧಿ ಹೇಳುತ್ತೆ ಇದೇ ಶರೀರದಲ್ಲಿ ನಿದ್ದೆ ಮಾಡ್ತಿದ್ದೆ ಅಂತ ಅನಿಸುತ್ತೆ ಅಂತ ಹೇಳುತ್ತೆ. ನಿಜವಾಗ್ಲೂ ನಾವು ಯಾವ ರೀತಿ ನಿದ್ದೆ ಮಾಡ್ತೀವೋ ಅದನ್ನು ಈಗ ಮನಸ್ಸಿಗೆ ತಂದ್ಕೊಂಡು ನೋಡಿದ್ರೆ ನಾನು ಈ ಶರೀರದಲ್ಲಿ ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಓಲಿ ಈ ಶರೀರ ಇದೆ ಅಂತಲ್ಲದು ಅನ್ನಿಸ್ತು. ಏನಿಲ್ಲ. ಮತ್ತೇನಿತ್ತು? ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ಯಾವುದು ಇಲ್ದಿರ, ದೃಶ್ಯ ಪ್ರಪಂಚನೂ ಇಲ್ದಿರ ಇತ್ತು. ಇದ್ವಿ ಅಂದರೆ ಮತ್ತೆ ನಾನು ಎಲ್ಲನ್ನ ಇದೆ, ಮಲ್ಲನ್ನ ಇದೆ, ಪಾರ್ವತಿ ಈ ಥರ ಅಭಿಮಾನ ಬರ್ಬೋದು. ಇತ್ತು. ಅದು ನಿಮ್ಮ ಅನುಭವ. ಅಂದರೆ ಶಾಸ್ತ್ರ ಭಾಷೆ ಹೇಳೋದಾದರೆ ದರ್ಶನ ವೃತ್ತಿ, ಅದರ್ಶನ ವೃತ್ತಿ. ದೃಶ್ಯ ಜೊತೆಗೆ ವ್ಯವಹಾರ ಮಾಡತಕ್ಕಂಥ ಅನುಭವ ಒಂದು, ದೃಶ್ಯವೆಲ್ಲವನ್ನು ಪಡ್ಕೊಂಡು ಉಳಿಯೋದೊಂದು. ಈ ಎರಡು ಅನುಭವ ನಿಮಗಿದೆ. ಇದೆಯೇ ಇಲ್ಲ? ಇದರಲ್ಲಿ ನೀವು ಯಾವುದು? ಇದರಲ್ಲಿ ನೀವು ಯಾವುದು? ಇದಕ್ಕೆ ಸಮಾಧಾನ, ಪ್ರಶ್ನೆಗೆ ಸಮಾಧಾನ ಕೊಡಲಿಕ್ಕೆ ಏನು ಕಷ್ಟ ಇಲ್ಲ. ಬಟ್ ಅದು ಸರಿಯಾಗಿ ನೋಡಿಕೊಂಡ್ರೆ, ಈಗ ಬಟ್ಟೆಗಳು ಹಾಕ್ಕೊಂಡಿದ್ದೀವಿ, ಮಾತಾಡ್ಬೇಕಾದ್ರೆ ನನ್ನ ಮಾತು ಕೇಳು, ನಾನು ಹೇಳೋದು ಕೇಳು ಅಂತ ಬಟ್ಟೆ ಮೇಲೆ ಕೈ ಇಟ್ಕೊಳ್ತೀವಿ. ಬಟ್ಟೆ ಮೇಲೆ ಕೈ ಇಟ್ಕೊಂಡು ನನ್ನ ಮಾತು ಕೇಳೋದ್ರೂ ಅಲ್ಲಿ ಬಟ್ಟೆನೇ ನಾನು ಅನ್ನೋ ಅಭಿಪ್ರಾಯ ಇದೆಯೋ? ಹಾಕ್ಕೊಂಡಿರೋ ವಸ್ತ್ರನೇ ನಾನು ಇಲ್ಲ. ಯಾಕೆ? ತೆಗೆದುಹಾಕ್ತೀವಿ, ಇನ್ನೊಂದು ಹಾಕ್ಕೊಳ್ತೀವಿ. ಅದೇ ರೀತಿ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ಎಲ್ಲವನ್ನು ಪಡ್ಕೊಳ್ತೀವಿ, ಮತ್ತೆ ಇನ್ನೊಂದು ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಹಾಕ್ಕೊಳ್ತೀವಿ ಕನಸಿನಲ್ಲಿ. ಅನುಭವ ನೋಡಿಕೊಂಡ್ರೆ ಇದೇ ಶರೀರದಲ್ಲಿ ಇಟ್ಕೊಂಡು ಕನಸು ನೋಡ್ತಾ ಇದ್ದೀನಿ ಇಲ್ಲ. ಮತ್ತು ಅದೇ ಒಂದು ಎಚ್ಚರ ಪ್ರಪಂಚವಾಗಿ ಕಾಣುತ್ತೆ. ಅವಾಗ ಅದೇ ಸತ್ಯ ಅನಿಸುತ್ತೆ. ಅವಾಗ ಈ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಏನಾಯ್ತಪ್ಪ ಅಂದರೆ ಕೊಡ್ಕೊಂಬಿಟ್ಟಿದ್ದೀವಿ. ಅಲ್ಲಿ ಇನ್ನೊಂದು ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ವ್ಯವಹಾರ ಮಾಡ್ತಿದ್ದೀವಿ. ನಿದ್ದೆಯಿಂದ ಎಲ್ಲವನ್ನು ಕೊಡ್ಕೊಂಡಿದ್ದೀವಿ. ನೀವಾಗಿದ್ದರೆ ಆನಂದ. ನೀವು ಇನ್ನೊಂದಾದರೆ ನಾನು ಹೆಣ್ಣು ಗಂಡು, ನಾನು ಸಂಸಾರಿ ಅಥವಾ ನಾನು ಸನ್ಯಾಸಿ, ಪೀಠಾಧಿಪತಿ
ಈ ಯಾವುದನ್ನು ಒಂದಾದರೆ ಬಂತು ರಾಮಾಯಣ. ಏನು ಆಗದಿರ ಇದ್ದರೆ ಅಂದ್ರೇನು, ನಾನಿಂಥವಳು ನಾನಿಂಥವು ನನ್ನ ಹತ್ರ ಅಭಿಮಾನ ಇಲ್ದಿರ ಇದ್ದರೆ ವ್ಯವಹಾರದಲ್ಲಿ ನಾವು ಹೇಳ್ಕೋಬೋದು, ನಾನು ಅಂತ ಶಬ್ದ ಉಪಯೋಗಿಸ್ಬೋದು. ಸರಿ, ಪೋಸ್ಟಲ್ ಅಡ್ರೆಸ್ ನೀವು ಯಾರಪ್ಪ ಅಂದರೆ ಪೋಸ್ಟಲ್ ಅಡ್ರೆಸ್ ಹೇಳ್ಬೋದು. ಮತ್ತು ವ್ಯವಹಾರದಲ್ಲೂ ಇವ್ರ ತಮ್ಮ ತಂಗಿ ಅದು ಇದು ಅಂತ ವ್ಯವಹಾರನೂ ಮಾಡ್ಬೋದು. ಆದರೆ ನಿಜವಾದ ಯಾವ ರೀತಿ ಇರಬೇಕು ಮನೆಗಳಲ್ಲಿ ಅಂದರೆ ಅಪರಿಚಿತರಾಗಿರಬೇಕು. ಯಾಕೆ ಶರೀರ ನೋಡಿ ವ್ಯವಹಾರ ನಡೆಯುತ್ತೆ ಹೊರತು ನನ್ನ ಯಾರನ್ನು ನೋಡಿದಾರೋ ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ ಯಾವ ಇರುವಿಕೆ ಇರುತ್ತೋ ಅದೇ ನಾನು ಅಂದಾಗ ಅದನ್ನು ಯಾರು ನೋಡಿದಾರೋ ಸ್ವಲ್ಪ ಅರ್ಥ ಆಗೋದು ಕಷ್ಟ ಅನಿಸುತ್ತೆ. ನೋಡಿ, ಎಷ್ಟೇ ಹತ್ತಿರ ಸಂಬಂಧ ಆಗಲಿ, ಗಂಡ ಹೆಂಡತಿ ಅಂದಾಗ ಭಾಳ ಹತ್ತಿರ ಸಂಬಂಧ ಸಮಾಜದಲ್ಲಿ, ಹೌದಾ? ಅಲ್ಲಿ ಕೂಡ ಒಬ್ಬರನ್ನೊಬ್ಬರು ನೋಡಿಲ್ಲ. ನೀವು ನೋಡಿ ಬೇಕಾದರೆ ಮದುವೆ ಆಗಿ 35 ವರ್ಷ 40 ವರ್ಷ ಆಯಿತು, 60ನೇ ವಯಸ್ಸಿಗೆ ಶಾಂತಿ ಮಾಡ್ಕೊಳ್ತಾ ಇದ್ದಾರೆ. 60ನೇ ವಯಸ್ಸಿನ ಶಾಂತಿಗೆ ಆಕೆ 2 ಟೈ ತೊಗೊಂಬಂದೇಳು ಯಜಮಾನ್ರಿಗೆ, ಟೈ ತೊಗೊಂಬಂದೇಳು. ಇವ್ರು ಸಂಜೆಗೆ ಒಂದು ಟೈ ಕಟ್ಕೊಂಡು ನಡಿ ಹೋಗೋಣ ಎಲ್ಲಾದರೂ ಅಂತ ರೆಡಿ ಆಗ್ತಾರೆ. ಆಕೆ ನೋಡ್ತಾಳೆ, ಏನು ಈ ಟೈ ಕಟ್ಕೊಂಡಿದ್ದಿಲ್ಲ, ಅದು ಅದು ಕಟ್ಕೊಳ್ಳಿಲ್ಲ, ಯಾಕೆ ಅದು ಚೆನ್ನಾಗಿಲ್ವೋ ನೋಡಿ, ತಂದಿರೋದು 2, ಹೌದಾ? ಒಂದೇ ಟೈ ಕಟ್ಕೊಳ್ಳೋಕ್ಕಾಗುತ್ತೆ ಹೊರತು 2 ಕಟ್ಕೊಳ್ಳೋಕ್ಕಾಗುತ್ತೆ, ಹಿಂದಕ್ಕೆ ಬಂದು ಮುಂದಕ್ಕೆ. ಬಟ್ ಅದನ್ನು ಕಟ್ಕೊಂಡಿದ್ದು ಇದೇ ಪ್ರಶ್ನೆ ಬರೋದು, ಏನಂತ ಅದು ಚೆನ್ನಾಗಿ ಇದೇ ಕಟ್ಕೊಂಡ್ರೆ ಅದು ಚೆನ್ನಾಗಿಲ್ವ ಅಂತ. ಸಂಸಾರ ವ್ಯವಹಾರ ಎಲ್ಲ ಹೀಗೆ ಇರುತ್ತೆ. ಅಂದಾಗೀಗ ಒಬ್ಬರ ಮನಸ್ಸೊಬ್ಬರಿಗೆ ಅರ್ಥ ಆಗಿಲ್ಲ ಅಂದರೆ 30 ವರ್ಷ ಜೊತೆಗೆ ಜೀವನ ಮಾಡಿದ್ರು ಒಬ್ಬರ ಮನಸ್ಸೊಬ್ಬರಿಗೆ ಅರ್ಥ ಆಗಿಲ್ಲ. ಇನ್ನು ಒಬ್ಬರ ಮನಸ್ಸೊಬ್ಬರು ಅರ್ಥ ಮಾಡ್ಕೊಂಡಿರಂದರೆ ಅವ್ರನ್ನ ಸರಿಯಾಗಿ ನೋಡಿದಿರೋ ನೀವು? ನೋಡೇ ಇಲ್ಲ. ಅವ್ರ ಮನಸ್ಸು ಅರ್ಥ ಆಗಿಲ್ಲ, ಅವ್ರ ಬುದ್ಧಿ ಅರ್ಥ ಆಗಿಲ್ಲ. ಇನ್ನು ಬುದ್ಧಿಗೆ ಆಚೆ ಯಾವುದಿದೆಯೋ, ಯಾವುದನ್ನು ನಾವು ನಿದ್ದೆ ಅಂತ ಕರಿತೀವೋ, ಆ ಆನಂದ, ಆ ಇರುವಿಕೆ, ಅದನ್ನು ನೋಡಿದವರು ಅಂದರೆ ಅದನ್ನು ನೋಡ್ಬೇಕಂತ ತಮ್ಮನ್ನು ತಾವು ನೋಡ್ಕೊಂಡಿದ್ರೆ ಇನ್ನೊಬ್ಬರಲ್ಲೂ ಅದೇ ಇದೆ ಅಂತ ಗೊತ್ತಾಗುತ್ತೆ, ಹೌದಾ? ಆದ ಕಾರಣ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಅವಸ್ಥೆಯಲ್ಲಿ ಹಾಕ್ಕೊಳ್ತೀವಿ, ತೆಗೆದಾಕ್ತೀವಿ. ಅವಸ್ಥೆಯಲ್ಲಿ ಬರುತ್ತೆ, ಇಲ್ಲವಾಗುತ್ತೆ. ಆದ ಕಾರಣ ಇದು ನಾನಲ್ಲ. ಇವೆಲ್ಲವನ್ನು ತೆಗೆದಾಕಿದ್ಮೇಲೆ ಯಾವುದು ಹೊಡೆಯುತ್ತೋ ಆ ಆನಂದ ಸ್ವರೂಪ ನಾನು ಅನ್ನತಕ್ಕಂಥ ನಿಶ್ಚಯ ಬಂದರೆ ಆಗ ಜೀವನ ಆನಂದವಾಗಿರುತ್ತೆ. ಏನು ನಡೆದರೂ ಆನಂದ. ಅಷ್ಟೇ ಅಲ್ಲ, ಆ ನಿದ್ದೆಯಲ್ಲಿ ಯಾವ ಇರುವಿಕೆ ಇದೆಯೋ ಅದೇ ಎಲ್ಲರ ಸ್ವರೂಪ. ನೋಡಿ, ಯಾರೇ ನಿದ್ದೆ ಮಾಡಲಿ ಒಂದೇ ಆನಂದ. ನಿದ್ದೆ ಆನಂದದಲ್ಲಿ ಭೇದ ಇಲ್ಲ. ಹಿಂದೂ ನಿದ್ದೆ ಮಾಡಲಿ, ಮುಸ್ಲಿಂ ನಿದ್ದೆ ಮಾಡಲಿ, ಯಾರೇ ನಿದ್ದೆ, ಎಲ್ಲರೂ ಅದೇ ಸ್ವರೂಪ. ರಾಜ ಮಲಗಲಿ, ಭಿಕ್ಷುಕ ಮಲಗಲಿ, ಒಂದು ನಿಮ್ಗೆ ಯಾವತ್ತೂ ಬೇಸರ ಹೊಂದಿದೆ ನಿದ್ದೆ ಮಾಡೋದ್ರಲ್ಲಿ. ದಿವಸ ನಿದ್ದೆ ಮಾಡಿ ಮಾಡಿ ನನಗಂತೂ ನಿದ್ದೆ ಅಂದ್ರೆ ಆಗಲ್ಲಪ್ಪ ಅಂತಾರ. ಸಮಯ ಸಿಕ್ಕಿದ್ರೆ ಸಾಕು. ಕಾಲ ಕೆಟ್ಟಿದೆ ಅಂತಾರೆ, ಇನ್ನೂ ಅಷ್ಟೊಂದು ಕೆಟ್ಟಿಲ್ಲ ಕಾಲ. ಯಾಕೆಂದರೆ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ, ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಡ್ರೈವರ್ ನಿದ್ದೆ ಮಾಡೋಲ್ಲ, ಕಂಡಕ್ಟರ್ ನಿದ್ದೆ ಮಾಡ್ಬಿಡ್ತಾನೆ, ಎಲ್ಲರೂ ನಿದ್ದೆ ಮಾಡ್ತಾರೆ. ಸದ್ಯ ಡ್ರೈವರ್ ನಿದ್ದೆ ಮಾಡೋಲ್ಲ. ಬೇಸರ. ಯಾಕೆ? ಅದು ನಿಜವಾದ ನಿದ್ದೆ ಅಲ್ಲ, ನಮ್ಮ ನಿಜ ಸ್ವರೂಪ, ಆನಂದ ಸ್ವರೂಪ. ಈಗಲೂ ಅದೇನೆ, ನಾವು ಆನಂದವಾಗಿದ್ದುಕೊಂಡು ಸಂಸಾರಿ ದುಃಖಿ ಅಂತ ನಟನೆ ಮಾಡ್ತಾಯಿದ್ವಿ. ನಟನೆ ಅಂದರೆ ನಾವು ಮಾಡತಕ್ಕಂಥ ಪಾತ್ರಧಾರಿ ಯಾರು ಪಾತ್ರಧಾರಿ? ಆನಂದವೇ ಪಾತ್ರಧಾರಿ. ಆನಂದವಾಗಿದ್ದುಕೊಂಡು ಸಂಸಾರಿ ದುಃಖಿ ಅಂತ ನಟನೆ ಮಾಡ್ತಾಯಿದ್ವಿ, ಹೌದಾ? ಅಂದಾಗ ಪಾತ್ರದ ಒಂದು ಕಷ್ಟ ಸುಖ ಈಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಮಾತಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಮಾತಾಡ್ತಿದ್ದೀವಿ. ಪಾತ್ರದ ಕಷ್ಟ ಸುಖ ಪಾತ್ರಧಾರಿಗಿರುತ್ತೋ. ಈಗ
ನಿಮಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಆ ಟಿ ವಿ ರಾಮಾಯಣದಲ್ಲಿ ದೀಪಿಕಾ ಸೀತಾದೇವಿ ಪಾತ್ರ ಮಾಡಿದ್ಲು. ಲಂಕೆನಲ್ಲಿ ಕೂತ್ಕೊಂಡು ತನ್ನ ಬಾಯಿಂದಲೇ ದುಃಖ ಹೇಳ್ಕೊಳ್ಳೋಳು. ಮತ್ತು ದೀಪಿಕಾ ಕಣ್ಣಲ್ಲೇ ಕಣ್ಣೀರು ಬರೋದು. ನಮಗೆ ಒದ್ದಾಡ್ತಾ ಇದ್ದ ಕಂಡ್ರೂ ದೀಪಿಕಾಗ ಆ ದುಃಖ ಇತ್ತು. ಯಾಕೆ ಮರ್ತೋಗ್ಲಿಲ್ಲ ಆಕೆ. ನಾನು ದೀಪಿಕಾ ಹೊರಗಿನ ಪ್ರಪಂಚಕ್ಕೆ ಸೀತಾದೇವಿ ಕಾಣ್ತಿದ್ದೀನಿ ಅನ್ನೋದು ಮರ್ತೋಗ್ಲಿಲ್ಲ. ಅದಕ್ಕೋಸ್ಕರ ಸೀತಾದೇವಿಯಾಗಿ ಎಷ್ಟು ಕಣ್ಣೀರು ಬಂದರೆ ಅಷ್ಟು ಆನಂದ ಒಳಗಡೆ. ಅದೇ ರೀತಿ ನಾವು ಆನಂದ ಸ್ವರೂಪಗಳಾಗಿದ್ದುಕೊಂಡು ಸಂಸಾರಿ ದುಃಖನ ಪಾತ್ರ ಮಾಡ್ತಿದ್ದೀವಿ. ಸಂಸಾರದಲ್ಲಿ ಎಷ್ಟು ಕಣ್ಣೀರು ಬಂದರೆ ಅಷ್ಟು ಆನಂದ. ಯಾಕೆ ನಾನಿದಲ್ಲವೇ ಅಲ್ಲ, ಇದು ನಾನು ಮಾಡೋ ನಟನೆ ಪಾತ್ರ. ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಳಗಡೆ ಆ ಸ್ವಸ್ಥರು ಉಳಿಬೇಕು. ಮನೆಗೆ ಹೋಗ್ಬಿಟ್ಟು ಹೆಂಡ್ತಿಗೋ ಗಂಡಿಗೋ ಅವ್ರ ಹತ್ರ ದಬಾಯಿಸಿ ಮಾತಾಡೋದಲ್ಲ. ನೀವು ಹೆಂಡ್ತಿನಿ ಅಂದರೆ ನಾನು ಹೊರಗಡೆ ನಟನೆ ಮಾಡ್ತಿದ್ದೀನಿ ಅಷ್ಟೇ. ಯಾಕೆಂದ್ರೆ ಅವ್ರಿಗೆ ಅರ್ಥ ಆಗಬೇಕಲ್ಲ. ನಮ್ಮಲ್ಲಿ ನಾವು ನೋಡಿಕೊಂಡ್ರೆ ಆ ಆನಂದ ಸ್ವರೂಪ ಇದು. ಅದೇನೇ ಎಲ್ಲರಿರ್ತಕ್ಕಂಥ ಎಲ್ಲ ಜೀವನದಲ್ಲಿರ್ತಕ್ಕಂಥ ಅದೇನೇ ಎಲ್ಲ ವಸ್ತುಗಳು ಅದೇ ಸ್ವರೂಪ. ಕಾರಣ ಪರಮಾತ್ಮ ಎಲ್ಲವೂ ನಾನೇ ಅನ್ನತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡ್ತಾ ಹೇಳ್ತಾ ಇದ್ದಾರೆ. 7ನೇ ಅಧ್ಯಾಯದ 12ನೇ ಶ್ಲೋಕ ನೋಡಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ ವಿಜ್ಞಾನಯೋಗಃ. ಶ್ರೀಭಗವಾನುವಾಚ ये चैव सात्विका भावाः राजसास्तामसाश्चये मत्तयेवेति तान् विद्धि तत्त्वहं त्वेषते मयि. ये चैव सात्विका भावाः राजसास्तामसाश्चये मत्तयेवेति तान् विद्धि तत्त्वहं तेषु ते मयि. ये चैव सात्विकाः ಸತ್ವನಿವೃತ್ತಾಃ ಭಾವಾಃ ಪದಾರ್ಥಾಃ. ಅಂದರೆ ನಮ್ಮಲ್ಲಿ ಸತ್ವ ರಜಸ್ ತಮಸ್ ಅನ್ನತಕ್ಕಂಥ 3 ಗುಣಗಳಿದೆ ಅನ್ನೋದನ್ನ ಸಾಕಷ್ಟು ನಾವು ವಿವೇಕ ಮಾಡಿದ್ದೀವಿ. ಇದು ನಮ್ಮ ಕಣ್ಣಿಗೆ ಕಾಣಲ್ಲ. ಆದರೆ ನಮ್ಮಗಳ ವ್ಯವಹಾರವನ್ನು ನೋಡಿಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಪ್ರವಚನಕ್ಕೆ ಬಂದ್ರಿ, ಕೇಳಬೇಕು ಅಂತಲೇ ಬಂದ್ರಿ, ಹೌದಾ? ಬಂದು ಕೂತ್ಕೊಂಡ ತಕ್ಷಣ ನಿದ್ದೆ ಬರೋಕ್ಕೆ ಶುರುವಾಯಿತು. ನಿದ್ದೆ ಬರಲಿಕ್ಕೆ ಶುರುವಾಯಿತು. ಅಂದರೆ ಬರಬೇಕಾದ್ರೆ ಸಾತ್ವಿಕ ಗುಣ ಇತ್ತು. ಇಲ್ಲಿ ಬಂದು ಕೂತ್ಕೊಂಡ್ರೆ ಮಾತಾಡಬೇಡಿ ಮಾಡಿ, ನೀವು ಮಾತಾಡಿದ್ರೆ ಬೇರೆ ಕೇಳಿಸಲ್ಲ. ಮತ್ತೆ ಯಾಕೆ ಮಾತಾಡ್ತೀರ? ಬಿಟ್ಬಿಡಿ. ಸಂಸಾರ ಇದನ್ನು ಹೂ ಕೊಡಬೇಕು, ಹಣ್ಣು ಕೊಡಬೇಕು ಸ್ವಾಮೀಜಿಗೆ, ಇದು ಸಂಸಾರ. ಇದನ್ನು ಪಕ್ಕಕ್ಕೆ ಹಿಡಿಬೇಕು. ಕೇವಲ ಶ್ರವಣ ಮಾತ್ರ ಇರಬೇಕು. ಅಂದರೆ ನಮ್ಮ ವ್ಯವಹಾರ ನೋಡಿಕೊಂಡ್ರೆ ಕೆಲವು ಸಲ ಶಾಂತವಾಗಿ ಸಮಾಧಾನವಾಗಿ ಮಾಡ್ತೀವಿ, ಕೆಲವು ಸಲ ಏನೋ ಕೋಪ ಉದ್ರೇಕ, ಹಿಂಗೆ ಕೆಲವು ಸಲ ಅಯ್ಯೋ ಮಾಡಬೇಕೇ ಅಂತಾರಲ್ಲ. ನಾನು ಹೇಳಿದ್ದೆ, ಈ ಒಂದು ವಸ್ತುವನ್ನು ನಾವು ಈ ಕೆಳಗಡೆ ಇಡಬೇಕಾದ್ರೆ ಅಲ್ಲಿ ಶಾಂತ ಕೈಲಿ ಇಡ್ಬೋದು.
ಇಲ್ಲ ಮೊನ್ನೆ ಹೇಳಿದ್ನಲ್ಲ, ಟಾರ್ಚ್ ಇಸ್ಕೊಂಡಿದ್ದೆ, ಶಾಂತ ಕೊಡ್ಬೋದು, ತಗೊಳ್ಳಿ ನಿಮ್ಮ ಟಾರ್ಚ್ ನೀವು ಅಂತಲದು ಕೊಡ್ಬೋದು, ಅಥವಾ ಇಲ್ಲಿಂದ ಬಿಸಾಡ್ಬೋದು. ಯಾಕೆ ಈ ರೀತಿ ಮಾಡ್ತೀವಿ? ಒಳಗಡೆ ಯಾವ ಗುಣ ಅನ್ನತಕ್ಕ ಕೆಲಸ ಮಾಡ್ತಿರುತ್ತೋ ಆ ಗುಣದಿಂದ ನಾವು ವ್ಯವಹಾರ ಅನ್ನತಕ್ಕ ನಡೆಯುತ್ತೆ. ಅಂದರೆ ಸತ್ವಗುಣದಿಂದ ಬಂದಿರತಕ್ಕಂಥ ಪದಾರ್ಥ ಅಂದರೆ ಆ ವ್ಯವಹಾರ ಅನ್ನತಕ್ಕಂಥದ್ದು, ಮತ್ತು ರಜೋಗುಣದಿಂದ ಬಂದಿರತಕ್ಕಂಥ ವ್ಯವಹಾರ ರಜೋ ನಿವೃತ್ತ ತಾಮಸ ತಮೋ ನಿವೃತ್ತ ಅಚ್ಚ ಯೇ ಕೇಚಿತ್ ಪ್ರಾಣ ಸರ್ವಕರ್ಮವಶ ಜಾಯಂತೆ ಭಾವ. ಈ ಸತ್ವ ರಜ ತಮಸ್ ಅನ್ನತಕ್ಕಂಥ ಗುಣಗಳಿಂದ ನಾವು ಯಾವ್ಯಾವ ವ್ಯವಹಾರ ಅನ್ನತಕ್ಕಂಥ ಮಾಡ್ತೀವೋ, ಏನೇನು ನಮ್ಮಲ್ಲಿ ಕಾಣುತ್ತೀವೋ ಪ್ರತಿಯೊಬ್ಬರಲ್ಲೂ ಇದೆಲ್ಲವೂ ಜಾಯಮಾನ್ ಏ ಇತ್ಯವ ವಿದ್ಧಿ ಸಮಾಸಸ್ಥೇನೇವ, ಅಂದರೆ ಅವೆಲ್ಲವೂ ನಾನೇ ಅನ್ನತಕ್ಕಂಥ ರೀತಿಯಲ್ಲಿ ತಿಳ್ಕೋ. ಯದ್ಯತಿ ತೇ ಮತ್ತೋ ಜಾಯತೆ, ಸತ್ವ ರಜಸ್ ತಮಸ್ ಅನ್ನತಕ್ಕ ನನ್ನಿಂದಲೇ ಬರ್ತಾ ಇದೆ, ಆದರೆ ನಾನು ಅವುಗಳಲ್ಲಿ ಇಲ್ಲ. ನೋಡಿ, ನನ್ನಿಂದಲೇ ಬರ್ತಾ ಇದೆ, ನಾನು ಅವುಗಳಲ್ಲಿ ಇಲ್ಲ ಅಂದಾಗ ಅರ್ಥ ಆಗಲಿಕ್ಕೋಸ್ಕರ ಈ ರೀತಿ ತಗೊಳ್ಳಿ. ಯಾವುದು? ಕುಂಬಾರ ಮಣ್ಣಿಂದ ಮಡಿಕೆ, ಕುಡಿಕೆ, ಹರಿವೆ, ಸಾವೆ ಎಲ್ಲ ಮಾಡ್ತಾರೆ. ನಿಮ್ಗೆ ಬೇಸರ ಬರುತ್ತೆ, ಶುರು ಮಾಡಿದ್ರಲ್ಲ ಇವರು ಕುಂಬಾರ, ಮಡಿಕೆ, ಕುಡಿಕೆ ಅಂತ. ಈ ವೇದಾಂತಕ್ಕೆ ಹೋದರೆ ಯಾವಾಗ ಇದೆ ಅಂತ ಅದು ಬಿಟ್ಬಿಡಿ ಹೋಗಿ. ಬಂಗಾರದಲ್ಲಿ ಈಗ ಸ್ವಲ್ಪ ಮನಸ್ಸಿಗೆ ಆ ಬಂಗಾರದಲ್ಲಿ ನೆಕ್ಲೆಸ್ಸು, ಬಳೆ, ಉಂಗುರ ಎಲ್ಲ ಮಾಡಿ ಆಭರಣ. ಇವಾಗ ಬಂಗಾರ ಹೇಳುತ್ತೆ ಏನಂತ, ಈ ನೆಕ್ಲೆಸ್ಸು, ಬಳೆ, ಉಂಗುರ ಎಲ್ಲ ನಾನೇ, ಆದರೆ ಯಾವುದು ನನ್ನಲ್ಲಿಲ್ಲ ಅನ್ನುತ್ತೆ. ಹೌದಲ್ಲ? ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ನೆಕ್ಲೆಸ್ಸು, ಬಳೆ, ಉಂಗುರ ಅಂತ ವ್ಯವಹಾರ ಮಾಡ್ತೀರ, ಹೌದಾ? ನೀವು ನಿಮ್ಮ ನೆಕ್ಲೆಸ್ ಕೊಡಿ, ಬಳೆ ಕೊಡಿ, ಅಥವಾ ತಗೊಳ್ಳಿ ನೆಕ್ಲೆಸ್ಸು, ಈ ರೀತಿ ವ್ಯವಹಾರ ಮಾಡಿದಾಗ ಬಂಗಾರವನ್ನೇ ನೆಕ್ಲೆಸ್ ಅಂತಿದ್ದೀರೋ ಅಥವಾ ನೆಕ್ಲೆಸ್ ಅನ್ನತಕ್ಕಂಥ ಒಂದು ವಸ್ತು ಅಲ್ಲಿದೆಯೋ, ಉಂಗುರನೇ ಅದು ಬಂಗಾರನೇ. ಅದು ಮೋಸದಿಂದ ಮಾಡಿರೋದಲ್ಲ ನಾನು ಹೇಳೋದು. ನಿಜವಾದ ಬಂಗಾರದಲ್ಲಿ ಮಾಡಿರ್ತಕ್ಕಂಥ ಆಭರಣಗಳು. ಉಂಗುರ ಅಂದರೂ ಬಂಗಾರವೇ, ನೆಕ್ಲೆಸ್ ಅಂದರೂ ಬಂಗಾರವೇ. ಅಲ್ಲಿ ನಾವು ಉಪಯೋಗ ಬೇರೆ. ನೆಕ್ಲೆಸ್ ಅಂದಾಗ ಕುತ್ತಿಗೆಗೆ ಹಾಕ್ಕೋಬೇಕು, ಹೌದಾ? ಅದು ಉಪಯೋಗ ಬೇರೆ, ಅದು ರೂಪ ಬೇರೆ, ಅದು ಹೆಸರು ಬೇರೆ. ಆದ್ರೂ ಅಲ್ಲಿರೋದೇನು ಬಂಗಾರವೇ. ಅದೇ ರೀತಿ ಆದರೆ ಆ ಬಂಗಾರದಲ್ಲಿ ನೆಕ್ಲೆಸ್ ಇದೆಯೋ ಅಂದರೆ ಬಂಗಾರವನ್ನೇ ನೆಕ್ಲೆಸ್ ಅಂತಿದ್ದೀವಿ, ಬಂಗಾರವನ್ನೇ ಉಂಗುರ ಅಂತೀವಿ, ಬಂಗಾರವನ್ನೇ ಬಳೆ ಅಂತೀವಿ. ವ್ಯವಹಾರಕ್ಕೋಸ್ಕರ ಈ ಥರ ನಾವು ಬದಲಾಯಿಸ್ಕೊಂಡ್ರು ಇರತಕ್ಕಂಥ ವಸ್ತು ಬಂಗಾರವೇ. ಅದೇ ರೀತಿ ಇಲ್ಲಿ ಸತ್ವ ರಜಸ್ತಮಸ್ ಅನ್ನತಕ್ಕಂಥದ್ರಿಂದ ನಾವು ಏನೇನು ವ್ಯವಹಾರ ಎಲ್ಲವನ್ನು ಮಾಡ್ತೀವೋ ಇದೆಲ್ಲ ಪರಮಾತ್ಮದಲ್ಲೇ ಇದೆ. ಪರಮಾತ್ಮದವೆಲ್ಲ ತೋರ್ಕೊಳ್ತಾ ಇದೆ. ಪರಮಾತ್ಮನಲ್ಲಿ ಇದು ಯಾವುದೂ ಇಲ್ಲ ಅಂದಾಗ ನಾವು ಏನೇನೆಲ್ಲ ವ್ಯವಹಾರ ಮಾಡ್ತಾ ಇದ್ವೋ ಇದೆಲ್ಲೂ ಪರಮಾತ್ಮ ಸ್ವರೂಪೇ. ಅದಕ್ಕೆ ನಿನ್ನೆ ಹೇಳಿದ್ವು, ಏನೇನೆಲ್ಲ ವ್ಯವಹಾರ ಮಾಡ್ತಿದ್ದೀವೋ ಅಂತ ನಾವು ಅಂದಾಗ, ಓಹೋ ಆಗಿದ್ಮೇಲೆ ಕಳ್ತನ ಮಾಡಿದ್ರು ಪರಮಾತ್ಮನೇ, ಸುಳ್ಳು ಹೇಳಿದ್ರು ಪರಮಾತ್ಮನೇ ಅಲ್ಲ. ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಯಾವುದನ್ನು ಪರಮಾತ್ಮ ಸ್ವರೂಪ ಅನ್ನಲಿಕ್ಕಾಗಲ್ಲ. ಯಾಕೆ ಅಲ್ಲಿ ಅಹಂಕಾರ ಕೆಲಸ ಮಾಡ್ತಿದೆ. ಸೊ ಧಾರ್ಮಿಕವಾಗಿರತಕ್ಕಂಥದ್ರಲ್ಲಿ ಅಹಂಕಾರದ ಪ್ರಾಧಾನ್ಯತೆ ಇರಲ್ಲ. ಆದ ಕಾರಣ ಧರ್ಮಕ್ಕೆ ಅಧರ್ಮಕ್ಕೆ ವಿರುದ್ಧ ಅಂದರೆ ಧಾರ್ಮಿಕವಾಗಿರತಕ್ಕಂಥದ್ದೆಲ್ಲವೂ ಆ ಪರಮಾತ್ಮ ಸ್ವರೂಪನೇ ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗ ಏವಂ ಭೂತಮಪಿ ಅಂದರೆ ಈ ರೀತಿ ಇದ್ದಾಗಿನೋ, ಎಲ್ಲವೂ ಪರಮಾತ್ಮ ಸ್ವರೂಪ ಆಗಿದ್ದಾಗಿನೋ, ನಮ್ಮಲ್ಲೇ ಪರಮಾತ್ಮ ಸ್ವರೂಪ ಅನ್ನತಕ್ಕ ಇದ್ದಾಗಿನೋ
ನೋಡಿ, ನಿಜವಾಗಿ ನಮ್ಮಲ್ಲೇ ಪರಮಾತ್ಮ ಸ್ವರೂಪ ಆನಂದ ಇದ್ದಾಗೇನು ಅಂದಾಗ ನೀವು ಅರ್ಥ ಆಗಬೇಕಾದ್ರೆ ಒಂದು ಯೋಚನೆ ಮಾಡಿ. ನಾವು ಈ ಎಚ್ಚದ ಅವಸ್ಥೆಯಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಏನೇನು ಆನಂದಕ್ಕೋಸ್ಕರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವೋ ಅವೆಲ್ಲವನ್ನು ಪಡ್ಕೊಂಡು ಯಾವಾಗ ಇರ್ತೀವೋ ಅವಾಗ ಆನಂದ ಇರುತ್ತೆ. ನೋಡಿ, ನಿದ್ದೆನಲ್ಲಿ ಎಲ್ಲ ಬಿಟ್ಟಿದ್ವೋ ಇಲ್ಲೋ, ಎಲ್ಲ ಆನಂದವಾಗಿದ್ದೀವಿ. ಇಲ್ಲ, ಆನಂದಕ್ಕೆ ಇಷ್ಟೆಲ್ಲ ಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬಟ್ ವಾಸ್ತವಿಕ ಎಲ್ಲ ಬಿಟ್ಟ ಮೇಲೆ ಆನಂದ. ಯಾಕೆ? ಅದೇ ನಿಮ್ಮ ಸ್ವರೂಪ, ಅದೇನೇ ಎಲ್ಲವೂ. ಆದ ಕಾರಣ ಶಾಸ್ತ್ರ ಹೇಳುತ್ತೆ, ಆನಂದಾದ್ಯ ಕಲಿಮಾನ್ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ. ಎಲ್ಲವೂ ಆನಂದದಿಂದಲೇ ಬಂದಿದೆ, ಆನಂದದಲ್ಲೇ ಜೀವನ ಮಾಡ್ತಾರೆ ಎಲ್ಲರೂ. ದುಃಖ ಅನ್ನತಕ್ಕಂಥದ್ದು ಎಲ್ಲೂ ಇಲ್ಲವೇ ಇಲ್ಲ ಅನ್ನೋಂಥ ಶಾಸ್ತ್ರ. ಅದು ನಮಗೇನು ಅನಿಸುತ್ತೆ, ಅಯ್ಯೋ ಸ್ವಾಮೀಜಿ ಯಾರೋ ಹೇಳಿದ್ರು, ಸ್ವಾಮೀಜಿ ನಿಮ್ಮ ಪ್ರವಚನದಲ್ಲಿರೋ ತನಕ ಜಗತ್ ಮಿಥ್ಯ, ನೀವು ಹೇಳೋ ಬ್ರಹ್ಮ ಸತ್ಯ. ನಿಮ್ಮ ಪ್ರವಚನ ಬಿಟ್ಟು ಆಚೆಗೆ ಹೋದರೆ ನಿಮ್ಮ ಬ್ರಹ್ಮ ನಿತ್ಯ, ಜಗತ್ ಸತ್ಯ ಅಂತ. ಯಾಕೆಂದರೆ ಅಹಂಕಾರ ಯಾವಾಗ ಬಂತು ಎಲ್ಲ ಬದಲಾವಣೆ ಆಗುತ್ತೆ. ಸೊ ಅಹಂಕಾರ ರಹಿತ ಇರತಕ್ಕಂಥ ಸ್ಥಿತಿನಲ್ಲಿ ಇದ್ದಾಗಿಯೂ ಎಲ್ಲರಲ್ಲೂ ಪರಮಾತ್ಮ ಸ್ವಲ್ಪ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಸರ್ವಭೂತಾತ್ಮಾನಂ ನಿರ್ಗುಣಂ ಸಂಸಾರ ದೋಷ ಬೀಜ ಪ್ರದಾಯ ಮಾಂ ನ ವಿಜಾನಾತಿ. ಎಲ್ಲರಲ್ಲೂ ನಾನು ಇದ್ದಾಗಿ ಕೂಡ ನನ್ನನ್ನು ಯಾರೂ ತಿಳ್ಕೊಳ್ತಾ ಇಲ್ಲ ಅಂದ್ಬಿಟ್ಟು ಪರಮಾತ್ಮನೇ ಅನುಕ್ರೋಶವನ್ನು ದರ್ಶಯಿಸಿ. ಅಯ್ಯೋ ಜನಗಳ, ನಿಮ್ಮಲ್ಲೇ ಇದ್ದೀನಿ ನಾನು, ನನ್ನನ್ನು ಎಲ್ಲೆಲ್ಲ ಹುಡುಕ್ತಾ ಇದ್ದೀರಾ, ಎಂಥ ಅನ್ಯಾಯ ಇದು ಅಂತ ಪರಮಾತ್ಮನೇ ಕನಿಕರದಿಂದ ಹೇಳ್ತಾ ಇದ್ದಾರೆ. ತಚ್ಚ ಕಿಂಚಿತ್ತಂ, ಅದು ಯಾಕೆ ನಮ್ಗೆ ಗೊತ್ತಾಯ್ತು? ನಾವೇ ಆನಂದ ಸ್ವರೂಪ ಆಗಿದ್ದೀವಿ, ಪರಮಾತ್ಮ ಸ್ವರೂಪ ಅಂದ್ರೂ ಯಾಕೆ ಅನುಭವದಲ್ಲಿ ಎಷ್ಟಂದ್ರೆ ಯಾಕೆ ನಮಗೆ ಅರ್ಥ ಆಗ್ತಿಲ್ಲ ಅಂದರೆ ಮುಂದಿನ ಶ್ಲೋಕ ಹೇಳ್ತಾರೆ. ಶ್ರೀ ಭಗವಾನುವಾಚ ತ್ರಿಭಿರ್ಗುಣಮಯೈರ್ಭಾವೈಃ ಏವಿ ಸರ್ವಮಿದಂ ಜಗತ್ ಮೋಹಿತಂ ನ ವಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಶ್ರೀ ಭಗವಾನುವಾಚ ತ್ರಿಭಿರ್ಗುಣಮಯೈರ್ಭಾವೈಃ ಏವಿ ಸರ್ವಮಿದಂ ಜಗತ್ ಮೋಹಿತಂ ನ ವಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತ್ರಿಭಿಃ ಗುಣಮಯೈಃ, ನನ್ನಿಂದಲೇ ಬಂದಿರತಕ್ಕಂಥ ಸತ್ವ ರಜಸ್ ತಮಸ್ಸನ್ನತಕ್ಕಂಥ ಗುಣಗಳಿಂದ ಈ ಕಾರಣ ಪಡೆಯುತ್ತಾ ರಾಗದ್ವೇಷ ಮೋಹಾದಿ ಪ್ರಕಾರೈ ಭಾವೈ ಪದಾರ್ಥೈ, ರಾಗದ್ವೇಷಗಳಿಂದ ಇದು ನಂದು ಅನ್ನತಕ್ಕಂಥ ಮೋಹದಿಂದ. ಮೋಹ ಅನ್ನತಕ್ಕಂಥದ್ದು ಯಾವ ರೀತಿ ಅಂದರೆ ಆ ಶಬ್ದ ನಮಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಮೋಹ ಅಂದರೆ ನೋಡಿ, ಯಾರ್ದೋ ಮನೆ ಬೆಂದೋಗ್ತಾ ಇರುತ್ತೆ, ಸುಟ್ಟೋಗ್ತಾ ಇರುತ್ತೆ, ಏನು ಯಜಮಾನ್ರು ಓನ್ ಕಟ್ತಾ ಇರ್ತಾರೆ, ಮನೆ ಬೆಂದೋಗೋದು ಸರ್ವನಾಶ ಆಗುತ್ತೆ ಅಂದರೆ ದುಃಖನೇ, ಹೌದಾ? ಅಳ್ತಾ ಇದ್ದಾರೆ, ಎಲ್ಲರೂ ಬೇರೆಲ್ಲ ಬಂದು ಸಮಾಧಾನ ಮಾಡ್ತಾರೆ. ಯಾಕೆ ಹೇಳ್ತೀಯ? ಇದೆಲ್ಲ ಅಶಾಶ್ವತ. ಯಾಕೆಂದರೆ ನೀವು ವೇದಾಂತ ಕೇಳಿದ್ರು, ಬೇರೆ ಮನೆ ಸುಟ್ಟು ಹೋದಾಗ ನಾವು ಕೇಳಿರ್ತಕ್ಕಂಥ ವೇದಾಂತ ಚೆನ್ನಾಗಿ ಜ್ಞಾಪಕ ಬರುತ್ತೆ ನಮಗೆ. ಅರ್ಥ ಆಗ್ತಿದೆ ನಿಮಗೆ? ಬೇರೆ ಮನೆ ಸುಟ್ಟು ಹೋಗ್ತಾ ಇದ್ದರೆ ಈ ವೇದಾಂತ ಕೇಳಿದ್ದೆಲ್ಲ ಜ್ಞಾಪಕ ಬರುತ್ತೆ. ಆವಾಗ ಅವ್ರಿಗೆ ಸಮಾಧಾನ ಮಾಡ್ತಾರೆ ಎಲ್ಲರೂ. ಯಾಕೆ ಒತ್ತಾಡ್ತೀಯ? ಯಾವಾಗಿದ್ರೂ ಸುಟ್ಟೋಗೋದೆ. ಜನಕ ಮಹಾರಾಜ್ ಮಿಥಿಲಾ ನಗರನೇ ಹೋಯ್ತಂತೆ, ನೀನು ಯಾಕೆ ಒತ್ತಾಡ್ತೀಯ? ಜನಕ ಮಹಾರಾಜ ಇದ್ದಾಗಿರು, ಯಾವಾಗ ಹೋಗೋದೆ ಅಂತ ವೇದಾಂತ ಹೇಳ್ತಾರೆ. ಅದು ಅವ್ರಿಗೆ ಸಮಾಧಾನ ಆಗಲಿಲ್ಲ. ಬೇರೆ ಮನೆ ಸುಟ್ಟು ಹೋದಾಗ, ಸುಟ್ಟು ಹೋಗೋ ಸಮಯದಲ್ಲಿ
ವೇದಾಂತ ಹೇಳೋದು ಸುಲಭ, ನಮಗೆ ಬಂದಾಗ ಹೇಳ್ಬೇಕದು ಯಾವಾಗಿದ್ರು ಅದು ಸುಟ್ಟೋಗೋದೆ ಅಂತ. ಇವರೆಲ್ಲ ಎಷ್ಟು ಹೇಳೋದು ಸಮಾಧಾನ ಆಗಲಿಲ್ಲ. ಕೊನೆಗೆ ಯಾರೋ ಒಬ್ಬರು ಬಂದರು, ಯಾಕಪ್ಪ ನೀನು ಒದ್ದಾಡ್ತೀಯ, ನನ್ನ ಮನೆ ಹೋಯ್ತು ಇದು ನಿಂದಲ್ಲ ಮನೆ, ನೀವು 1 ತಿಂಗಳು 4 ತಿಂಗಳು ಟೂರ್ ಹೋಗಿದ್ರಲ್ಲ, ಅವಾಗ ನಿಮ್ಮ ಮಗ ಮನೆ ಮಾರಿಬಿಟ್ಟು ದುಡ್ಡು ಬ್ಯಾಂಕಲ್ಲಿ ಹಾಕ್ಕೊಂಡ್ಯ, ನಿಂದೆಲ್ಲ ಮನೆ ಸುಟ್ಟೋಗೋದು, ಅವ್ರು ಯಾರೋ ಕೊಂಡ್ಕೋಗ್ದು ಅಂತ ಹೋಯ್ತು. ಹೌದೇನೋ? ಹೌದಾ? ಅಯ್ಯೋ ಒಳ್ಳೆ ಕೆಲಸ ಮಾಡಿಯಾನೆ. ನಾನೇನು ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡಿದೆ, ಇವಾಗ ಇವ್ರಿಗೆ ಸಂತೋಷ. ಮತ್ತೆ ಮಗ ಓಡೋಡಿ ಬರ್ತಾನೆ ಹತ್ಕೊಂಡು, ಯಾಕೆ ಕಳ್ತೀಯೋ, ಹಾಗೆ ಮಾರಿಬಿಟ್ಟಿದೆಯಲ್ಲ, ಇನ್ಯಾಕೆ ಕಳ್ತೀಯ? ಇಲ್ಲಪ್ಪ, ಅಡ್ವಾನ್ಸ್ ಕೊಟ್ಟಿದ್ರು, ಈ ವಾಸ್ತುನವ್ರು ಬಂದರು, ನಿಮಗೆ ಮನೆ ಆಗಲ್ಲ ಅಂದರು. ಇಲ್ಲ ಯಾರನ್ನ ವಾಸ್ತುನವ್ರು ಇದ್ದರೆ ತಪ್ಪಾಗ್ತಿದೆ ಬೇಡ, ನಿಜವಲ್ಲ ಆ ವಾಸ್ತುಶಾಸ್ತ್ರ ಇದೆ, ಎಲ್ಲಿ ಕಿಟಕಿ ಬಾಗಿಲು ಇಟ್ಟರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಆರೋಗ್ಯವಾಗಿರ್ತೀವಿ ಅಂತ. ಅಷ್ಟೇ ಅಲ್ಲ, ಅದೇನೋ ಇಷ್ಟು ಜನಸಂಖ್ಯೆ ಆಗಿಬಿಟ್ರೆ ಅಲ್ಲಿ ವಾಸ್ತು ನೋಡಬೇಕಾದ್ದೇ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ, ಹೌದಾ? ಆದರೆ ಆ ವಾಸ್ತುನವರು ಯಾವ ಮನೆ ಯಾರಿಗೂ ಒಪ್ಪಲ್ಲ. ನಾವೇನೋ ಮಾತಾಡೋಕ್ಕೋದ್ರೆ, ನೀವು ಯಾಕೆ ಹಿಂಗೆ ಮಾತಾಡ್ತೀರಂದರೆ ನಿಮ್ಮ ಮನೆ ವಾಸ್ತು ಸರಿ ಇಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತೀರ ಅಂತ ಅಂತ ಮಾತಾಡೋಕ್ಕಾಗಲ್ಲ. ಸರಿ, ವಾಸ್ತುನವ್ರು ಒಪ್ಪಲಿಲ್ಲ, ಅದಕ್ಕೆ ಅಡ್ವಾನ್ಸ್ ವಾಪಸ್ ತೊಗೊಂಬಿಟ್ರು, ನಮ್ಮದೇ ಮನೆ ಸುಟ್ಟೋಗ್ತದೆ. ಅಯ್ಯೋ ಹೌದೇನೋ ಅಂತಾರೆ. ನೋಡಿ, ಮೊಟ್ಟ ಮೊದಲು ಸುಡ್ತಿರ್ತಕ್ಕಂಥ ಮನೆ ದುಃಖ, ಮಧ್ಯ ಮಾರುಬಿಟ್ಟಿಯಾನೆ ಅಂದಾಗ ಅದೇ ಆನಂದ, ಮತ್ತೆ ಅಯ್ಯೋ ಮಾರಾಟ ಆಗಲಿಲ್ಲ ಅಂದರೆ ದುಃಖ. ಇಲ್ಲಿ ಮನೆ ಸುಟ್ಟು ಹೋಗ್ತಿರೋದು ದುಃಖನೋ ಅಥವಾ ಯಾವ ದುಃಖ ಹೇಳಿ? ನಂದು ನಿಜರಿಯ ವ್ಯಾವಹಾರಿಕವಾಗಿ ಇದೆಲ್ಲ ಇದೆ. ನಂದು ಅನ್ನತಕ್ಕಂಥ ವ್ಯವಹಾರದಲ್ಲಿ ಇಟ್ಕೊಂಡು ವ್ಯವಹಾರ ಮಾಡ್ತೀವಿ, ಆದರೆ ಅದು ಎಷ್ಟು ಮಾತ್ರ ಸತ್ಯ? ನನಗೂ ಇನ್ನೊಂದು ವಸ್ತುಗೂ, ನನಗೂ ಇನ್ನೊಬ್ಬ ವ್ಯಕ್ತಿಗೂ ವಾಸ್ತವಿಕ ಅಂತ ಸಂಬಂಧ ಇಲ್ಲ, ಕೇವಲ ಮಾನಸಿಕ ಮನಸ್ಸಿನಿಂದ ಸಂಬಂಧ ಅಷ್ಟೇ ಹೊರತು ವಾಸ್ತವಿಕ ಅಂತ ಸಂಬಂಧ ಇಲ್ಲ. ಅದಕ್ಕೋಸ್ಕರ ಎಷ್ಟು ದಿವಸ ಇರುತ್ತೆ ಹೇಳೋಕ್ಕಾಗಲ್ಲ, ಯಾವ ಬಿಟ್ಟೋಗಿ ಹೇಳೋಕ್ಕಾಗಲ್ಲ. ಉಪಯೋಗಿಸ್ಬೇಕು, ಯಾವ ರೀತಿ ಉಪಯೋಗಿಸ್ಬೇಕು? ಅಂಟಿಲ್ದೇ ಉಪಯೋಗಿಸ್ಬೇಕು, ಯಾವುದಕ್ಕೂ ಅಂಟ್ಕೋಬಾರ್ದು. ಯಾಕೆ? ಯಾವಾಗ ಹೋಗುತ್ತೋ ಆದ ಕಾರಣ ಮೋಹ, ರಾಗದ್ವೇಷದಿಂದ ವ್ಯವಹಾರ ಮಾಡಿ ಆ ಮೋಹದಲ್ಲಿ ಬದಲಾಡ್ತಾ ರಾಗದ್ವೇಷ ಮೋಹಾದಿ ಪ್ರಕಾರಕ್ಕೆ ಭಾವೈ ಪದಾರ್ಥೈ ಯಥೋಕ್ತೈ ಸರ್ವಂ ಇದಂ ಪ್ರಾಣಿಜಾತಂ ಜಗತ್ ಮೋಹಿತಂ ಅವಿವೇಕಿತಂ ಆಪಾದಿತಂ ಸತ್ ನ ಅನುಜಾನತಿ. ಈ ರಾಗದ್ವೇಷ ಮೋಹಗಳನ್ನು ಜೀವನ ಮಾಡಿಕೊಂಡು ಅವರಲ್ಲಿ ಇರತಕ್ಕಂಥ ನನ್ನನ್ನು ತಿಳ್ಕೊಳ್ಳಿಲ್ಲ ಜನ, ಸುಮ್ಮನೆ ಒದ್ದಾಡ್ತಾ ಇದ್ದಾರೆ. ಏನು ಯಾರಿದ್ದೇವೆ ಗುಣಿವ್ಯ ಪರಂ ವ್ಯತಿರಿಕ್ತ ವಿಲಕ್ಷಣ ಈ ಸತ್ವರ ಸಮತಕ್ಕಂಥ ಗುಣಗಳೇನಿದೆಯೋ ಇದಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂಥ ಅವ್ಯಯ ನಾಶ ಇಲ್ಲದೆ ಇರತಕ್ಕಂಥ, ನಾಶ ಒಂದೇ ಅಲ್ಲ, ಜನ್ಮಾದಿ ಸರ್ವಭಾವಿಕಾರವರ್ಜಿತಂ. ಪ್ರತಿಯೊಂದು ವಸ್ತುವು ನೋಡಿ, ಅಸ್ತಿ ಜಾಯತೆ ವರ್ಧತೆ ವಿಪನ್ನವಂತೆ ಅಪಕ್ಷೀಯತೆ, ಈ ಭಾವ ವಿಕಾರಗಳಿವೆ. ಅಸ್ತಿ ಸ್ವಲ್ಪ ದಿವಸ ಇರುತ್ತಿಲ್ಲ ಈ ಜಗತ್ತಲ್ಲಿ, ಜಾಯತೆ ಮೊದಲು ಹುಟ್ಟುತ್ತೆ, ಸ್ವಲ್ಪ ದಿವಸ ಇರುತ್ತೆ, ಅಸ್ತಿ ಜಾಯತೆ ವರ್ಧತೆ ಬೆಳೆಯುತ್ತೆ, ವಿಪನ್ನವಂತೆ ಪರಿಣಾಮ ಬರುತ್ತೆ, ಅಪಕ್ಷೀಯತೆ ಕ್ಷೀಣಿಸುತ್ತೆ, ವಿನಶ್ಯತೆ ನಾಶ ಆಗುತ್ತೆ. ಇದು ಪ್ರತಿಯೊಂದು ವಸ್ತುಗೂ ಇದೆ, ಹೌದಾ? ಆದರೆ ನೋಡಿ, ನಿಮ್ಮ ಹೊರಗಿನ ಸಂಪತ್ತು ಶಾಶ್ವತವಲ್ಲ. ಯಾವಾಗ ಬಿಟ್ಟು ಹೋಗುತ್ತೋ, ಯಾವಾಗ ಮಕ್ಕಳು ಹಂಚ್ಕೊಳ್ತಾರೋ ಅದು ಏನೇನಾಗೋಗುತ್ತೋ, ಹೌದಾ? ಅಲೆಕ್ಸಾಂಡರು ಸಾಯಬೇಕಾದ್ರೆ ಇಬ್ಬರು ಹೆಂಡತಿಯರಂತ ಆತನಿಗೆ, ಇಬ್ಬರು ಗರ್ಭಿಣಿಯರು ಪ್ರೆಗ್ನೆನ್ಸಿನಲ್ಲಿ ಇರ್ತಾರೆ. ಅಲೆಕ್ಸಾಂಡರ್ ಹೋದ್ಮೇಲೆ ಆ ಎರಡನೇ ಹೆಂಡತಿ ಯೋಚನೆ ಮಾಡ್ತಾರಂತೆ, ಮೊದಲನೇ ಅವಳಿಗೆ ಏನನ್ನ ಗಂಡು ಮಗು ಆಗಿಬಿಟ್ರೆ ನನಗೆ ನನ್ನ ಮಗನಿಗೂ ರಾಜ್ಯ ಬರೋಲ್ಲ, ಹೌದಾ? ಹೆಣ್ಣು ಮಗು ಆದರೂ ನನಗೆ ರಾಜ್ಯ ಬರೋಲ್ಲ,
ಗಂಡು ಮಗು ಆದರೂ ರಾಜ್ಯ ಬರಲ್ಲ, ಮೊದಲೇ ಗಂಡು ಮಗು ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮೊದಲೇ ಹತ್ಯೆ ಮಾಡಬೇಕು ಅಂತ ಹತ್ಯೆ ಮಾಡ್ತಾ ಇರ್ತಾರೆ. ಅದು ಯಾವಾಗ ಅವ್ರನ್ನ ಹತ್ಯೆ ಮಾಡಿದ್ರು ಅವ್ರು ಬಂದು ಬಳಗೆಲ್ಲ ಸೇರಿಕೊಂಡು ಇದಕ್ಕೋಸ್ಕರ ಮಾಡಿಯಲ್ಲ ಅಂದ್ಬಿಟ್ಟು ಈಗಿನೂ ಹತ್ಯೆ ಮಾಡ್ತಾರೆ. ಕೊನೆಗೆ ರಾಜ್ಯ ಯಾರ್ಯಾರಿಗೂ ಹೋಗ್ಬಿಡುತ್ತೆ. ಅದೇ ರೀತಿ ನಮ್ಮದು ಏನೋ ಮಕ್ಕಳಿಗೆ ಅಲ್ಲಿ ಭಾರತ ದೇಶದಲ್ಲಿ ಇವೆಲ್ಲ ಜಾಸ್ತಿ ಮಕ್ಕಳಿಗೆ ಆಸ್ತಿ ಮಾಡೋದು ಅದು ಮಾಡೋದು ಇದು ಮಾಡೋದು, ಬೇರೆ ಕಡೆ ಇವೆಲ್ಲ ಇಲ್ಲ. 14 ವಯಸ್ಸಾದರೆ ಸ್ವತಂತ್ರ ಜೀವನ ಮಾಡ್ತಾರಂತೆ ಮಕ್ಕಳು. ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಕಾಲೇಜಲ್ಲಿ ಇಂಜಿನಿಯರಿಂಗು ಅದೆಲ್ಲ ಓದ್ತಾರೆ. ಒಂದು ವೇಳೆ 14 ವಯಸ್ಸಾದಮೇಲೆ ತಂದೆ ತಾಯಿಯಿಂದ ದುಡ್ಡು ತೊಗೊಂಡ ಅಂದರೆ ಅವನು ನಾಲಾಯಕ್ಕು. ನಮ್ಮಲ್ಲಿ ಆ ಥರ ಇಲ್ಲ. ಇವು ಸಾಯೋ ತನಕ ಅವ್ರನ್ನ ನೋಡ್ತಲೇ ಇರ್ತಾರೆ, ರಕ್ಷಣೆ ಮಾಡ್ತಲೇ ಇರ್ತಾರೆ. ಆದರೆ ಭೌತಿಕ ಸಂಪತ್ತು ಅನ್ನತಕ್ಕಂಥದ್ದು ಏನಾಗುತ್ತೆ ಗೊತ್ತಿಲ್ಲ, ಬಿಟ್ಟು ಹೋಗ್ಬಿಡುತ್ತೆ. ಅಷ್ಟೆಲ್ಲ ಶರೀರನೂ ಬಿಟ್ಟು ಹೋಗುತ್ತೋ ಇಲ್ಲ, ಮನಸ್ಸು ಬುದ್ಧಿ ಅಹಂಕಾರ ಎಲ್ಲವೂ ಬಿಟ್ಟು ಹೋಗ್ಬಿಡುತ್ತೆ. ಆದರೆ ಇವೆಲ್ಲವೂ ಬಿಟ್ಟು ಹೋಗದಿರತಕ್ಕಂಥದ್ದು ಇದೆ. ಅದಕ್ಕೆ ಅಸ್ಥಿ ಜಾಯತೆ ವರ್ಧತೆ ವಿಪರ್ಯತೆ ಅಪಕ್ಷೀಯತೆ, ಯಾವ ವಿಕಾರನೂ ಇಲ್ಲ. ನೋಡಿ ಒಂದು ಚೆನ್ನಾಗಿ ನೋಡ್ಕೊಳ್ಳಿ. 10ನೇ ವಯಸ್ಸಲ್ಲಿ ನೀವು ನಿದ್ದೆ ಮಾಡಿದ್ರೆ ಎಷ್ಟು ಆನಂದ ಇತ್ತೋ, ಇವತ್ತು 70ನೇ ವಯಸ್ಸಲ್ಲಿ ನಿದ್ದೆ ಮಾಡಿದ್ರು ಅಷ್ಟೇ ಆನಂದ ಇರುತ್ತೋ ಇಲ್ಲ ಏನು ಹೆಚ್ಚು ಕಮ್ಮಿ ಆಗಿರುತ್ತೋ? ಪೂರ್ವದಲ್ಲಿ ಈ ಹಣ್ಣುಗಳು ಏನು ರುಚಿ ಇರೋದು, ವಯಸ್ಸಾದರೂ ಹೇಳ್ತಾರೆ ಏನು ರುಚಿ ಇರುತ್ತೆ ಹಣ್ಣು, ಏನು ರುಚಿ ಇರೋದು. ಇವಾಗೆಲ್ಲ ಅದೇನೋ ಕಾರ್ಬೈಡು ಅದು ಇದು ಎಲ್ಲ ಹಾಕಿ ಹಾಳು ಮಾಡಿಬಿಟ್ಟಿದ್ದಾರೆ, ಆ ರುಚಿನೇ ಇಲ್ಲ, ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಅದೇ ರೀತಿ 10ನೇ ವಯಸ್ಸಲ್ಲಿ ಇದು ಮಾಡೋದು ಎಷ್ಟು ಆನಂದ ಇರೋದು. ಇವಾಗೆಲ್ಲ ಕಾರ್ಬೈಡ್ ಹಾಕಿ ನಿಜವಾಗಿ ಅದನ್ನೇನನ್ನು ಮಾಡಿರೋರು ಇವರು ಸೈಂಟಿಸ್ಟು, ಇವ್ರ ಕೈಗೆ ಸಿಗ್ತಿಲ್ಲ, ಅದು ಸಿಗೋದು ಇಲ್ಲ ನಿಜ ಅದನ್ನು ಹಾಳು ಮಾಡಿದರು 3 ಜನ. ಯಾರೋ ಅಮೇರಿಕೆಯಿಂದ ಫೋನ್ ಮಾಡಿದರು, ಆ ಸ್ವರೂಪವನ್ನು ಇವ್ರ ಕೈಗೆ ಸಿಕ್ಕಿಲ್ಲ, ಆ ಸ್ವರೂಪನೂ ಸಿಕ್ಕಿದ್ರೆ ಇವರೇನಾರು ಮಾಡಿರೋರು ಅದನ್ನು ಅಂತ. 10ನೇ ವಯಸ್ಸಲ್ಲಿ ನಿದ್ದೆ ಮಾಡೋದು ಎಷ್ಟು ಆನಂದವೋ 70ನೇ ವಯಸ್ಸಲ್ಲಿ ನಿದ್ದೆ ಮಾಡೋದು ಅಷ್ಟೇ. ಯಾಕೆ? ಯಾವುದೇ ಪರಿಣಾಮ ಆಗಿಲ್ಲ, ಅದು ನಾಶ ಆಗತಕ್ಕಂಥದ್ದಲ್ಲ. ಅಂದರೆ ನಿಮಗೆ ಮೃತ್ಯು ಅನ್ನತಕ್ಕಂಥದ್ದು ಇಲ್ಲ. ಯಾವ ಮೃತ್ಯು ದೇವತೆಯನ್ನು ಮುಟ್ಲಿಕ್ಕೆ ಇಲ್ಲಿ ಹೇಳಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಹೇಳಿದ್ದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಮೃತ್ಯು ದೇವತೆಯನ್ನು ಮುಟ್ಲಿಕ್ಕಾಗಲ್ಲ. ಅದಕ್ಕೇ ಅವ್ಯಯ, ನಾಶ ಇಲ್ಲದಿರತಕ್ಕಂಥ ಸ್ವರೂಪ. ಮತ್ತು ಒಂದ್ಸಲ ಅರ್ಥ ಆದರೆ ಮರೆಯಲ್ಲ. ಗುರುನಾಪಿನ ವಿಚಾಲ್ಯತೆ, ಗುರುನು ಮರೆಸ್ಲಿಕ್ಕಾಗಲ್ಲ. ಅದನ್ನು ಯಾವ ದೇವರನ್ನು ಮರೆಸ್ಲಿಕ್ಕಾಗಲ್ಲ. ಇವಾಗ ನಿಮ್ಗೆ ಯಾವ್ಯಾವ ಚೆನ್ನಾಗಿ ಗೊತ್ತಿದೆಯೋ, ನಾನು ತಮಾಷೆ ಹೇಳ್ತಾ ಇರ್ತೀನಿ, ಜ್ಞಾಪಕ ಶಕ್ತಿ ಅನ್ನತಕ್ಕಂಥ ಎಷ್ಟು ಮಾತ್ರ ಇರುತ್ತೆ ಅಂದರೆ, ಒಬ್ಬಾಕಿ ಹೇಳ್ತಾಳಂತೆ, ಕೇಳ್ತಾರೆ ಭಾಳ ಸಲ, ನಮ್ಮ ಯಜಮಾನರತ್ತು ಯಾವ ರೀತಿ ಜೀವನ ಮಾಡೋಕ್ಕೆ ಗೊತ್ತಿಲ್ಲ, ಉಪ್ಪು ಮೆಣಸಿನ್ಕಾಯಿ ತಗೊಂಡು ಅಂದರೆ ಕೊಬ್ಬರಿ ಬೆಲ್ಲ ತರ್ತಾರೆ, ನಾನೊಂದು ಹೇಳಿದ ಅವರೊಂದು ತರ್ತಾರೆ, ಅವ್ರಿಗೇನು ಜ್ಞಾಪಕನೇ ಇರೋಲ್ಲ, ಎಲ್ಲ ಮರ್ತೋಗ್ತಿದ್ದಾರೆ, ಯಾವ ರೀತಿ ಜೀವನ ಮಾಡೋಕ್ಕೆ ಗೊತ್ತಿಲ್ಲ ಅಂತ. ಅದಕ್ಕೆ ಇನ್ನೊಬ್ಬ ಹೇಳ್ತಾರೆ, ನಿನ್ನ ಪುಣ್ಯ, ಅವ್ರು ಮಾರ್ಕೆಟ್ಗೆ ಹೋಗಿ ಏನೋ ತರಬೇಕು ಅನ್ನೋಷ್ಟು ಜ್ಞಾಪಕ ಇದೆ, ನಿನಗೇನು ಬೇಕೋ ಅದಕ್ಕೆ ವಿರೋಧವಾಗಿ ಹೇಳು, ನಿನ್ಗೇನು ಬೇಕಾಗಿರುತ್ತೋ ಅದಕ್ಕೆ ವಿರೋಧವಾಗಿ ಹೇಳು. ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು ಬೇಕಿದ್ದರೆ ಬೆಲ್ಲ, ಕೊಬ್ಬರಿ, ಸಕ್ಕರೆ ಅಂತ ಹೇಳು, ಅವಾಗ ವಿರೋಧವಾಗಿ ತರ್ತಾರೆ, ನಿನ್ನ ವ್ಯವಹಾರ ಸರಿ ಹೋಗುತ್ತೆ. ನನ್ನ ಕತೆ ಕೇಳು, ನಮ್ಮ ಯಜಮಾನರು ನನ್ನ ಮುಖ ನೋಡಿದಾಗೆಲ್ಲ ಏನಮ್ಮ ನಿಮ್ಮನ್ನೆಲ್ಲೋ ನೋಡಿದಾಗಿದೆ, ಈ ಥರ ಹೇಳಿದ್ರು. ಈಗ ಅದ್ಯಾವುದೋ ಒಂದು ರೋಗ ಬರ್ತಾಯಿದೆ, ಪಾರ್ಕಿನ್ಸನ್ ರೋಗ ಅಂತ, ಹೊಸ ರೋಗಗಳು. ಆ ಪಾರ್ಕಿನ್ಸನ್ ರೋಗ ಬಂದುಬಿಟ್ರೆ ಈ ಥರನೇ ಮಾತಾಡ್ತಾರೆ. ನೀವೆಲ್ಲೋ ನೋಡಿದಾಗಿದೆ, ಯಾರು ನೀನು ಅಂತ, ಹೌದಾ? ಆದರೆ ಆ ರೋಗ ಇಲ್ಲದೆ ಇದ್ದಾಗ ನಾವು ಏನು ಗೊತ್ತಿರುತ್ತೋ ಅದನ್ನು ಮರ್ತೋಗ್ತೀವ. ಯಾವತ್ತನ್ನು ಇವಾಗ ನಮ್ಮ ಯಜಮಾನರು, ನನ್ನ ಹೆಂಡತಿ ಅನ್ನೋದು ಮರಿತೀವ, ನಿಮ್ಮ ಮನೆ ನೀವು ಮರ್ತೋಗಿ ನೋಡೋಣ. ಯಾವುದು ಚೆನ್ನಾಗಿ ಗೊತ್ತಿದೆ ನಮಗೆ
ಅದನ್ನು ಮರ್ತೋಗಲ್ಲ. ಬಟ್ ಇದನ್ನು ಕೇಳಿ ಮರ್ತೋಗ್ತಾ ಇದ್ದೀವಿ ಅಂದರೆ ಏನು ಮಾಡ್ತಿದ್ದೀವಿ? ಗುರುಗೆ ಮೋಸ ಮಾಡ್ತಿದ್ದೀವಿ, ಇಲ್ಲ ನಮಗೆ ನಾವು ಮೋಸ ಮಾಡ್ಕೊಳ್ತಾ ಇದ್ದೀವಿ. ಗುರುವಿಗೆ ಮೋಸ ಮಾಡ್ತೀವಿ, ನಮಗೆ ನಾವು ಮೋಸ ಮಾಡ್ಕೊಳ್ತೀವಿ ಅಂದರೆ, ಈಗ ಮನೆಯಲ್ಲಿ ಮಕ್ಕಳು ಮಲಗಿರ್ತಾರೆ, ತಾಯಿ ಎಬ್ಬಿಸ್ತಾಳೆ, ಹೇಳ್ರೋ ಕಾಲೇಜಿಗೆ ಟೈಮ್ ಆಯಿತು ಹೇಳ್ರೋ ಅಂತ ಎಬ್ಬಿಸ್ತಾಳೆ. ಹ್ಞೂ ಆಯ್ತಮ್ಮ ಅಂತ ಹೊರಡ್ತಾನೆ. ಎದ್ದಿದ್ದಾನೆ ಬಿಡು ಅಂತ ಹಾಕಿ ಹೋಗ್ತಾಳೆ. ಯಾಕೆ ಅದಕ್ಕೆ ಕಾಲೇಜಿಗೆ ಹೋಗಿ ಟಿಫನ್ ಅದೆಲ್ಲ ಮಾಡಬೇಕಲ್ಲ, ಅದಕ್ಕೆ ಹೊರಟೋಗ್ತಾಳೆ. ಹೋದರೆ ಇವನು ತಿರುಗಿ ಮಲಗ್ತಾನೆ. ತಿರುಗಿದ ಎದ್ದಿದ್ದಾನೆ ಅಂದ್ಕೊಂಡು ಹಾಕಿ ಹೊರಟೋದ್ಲು. ಇವನು ತಿರುಗಿಕೊಂಡು ಮತ್ತೆ ಚೆನ್ನಾಗಿ ಇದು ಮಾಡಿಬಿಟ್ಟ. ನಾವು ಹಾಗೇನೆ ಇಲ್ಲಿ ಕೇಳಿದಾಗ ಓಹೋ ಅರ್ಥವಾಯಿತು ಅಂದ್ಕೊಳ್ತೀವಿ, ಮತ್ತೆ ಎದ್ದ ತಕ್ಷಣ ಮತ್ತೆ ಮಲಗ್ತೀವಿ. ಆದರೆ ಯಾವುದೋ ಒಂದು ಸ್ವರೂಪ ಇದೆ, ಅದು ನಾಶ ಆಗತಕ್ಕಂಥದ್ದಲ್ಲ. ಅದನ್ನು ಈ ರಾಗದ್ವೇಷದಲ್ಲಿ ಮೋಹದಲ್ಲಿ ವ್ಯವಹಾರ ಮಾಡಿಕೊಂಡು ಅದನ್ನು ಮರ್ತೋಗ್ತಾ ಇದ್ದಾರೆ ಜನ ಅಂತಾರೆ. ಮತ್ತು ಇವಾಗ ಏನು ಮಾಡಬೇಕಂದ್ರೆ ಆ ರಾಗದ್ವೇಷದಿಂದ ವ್ಯವಹಾರ ಮಾಡತಕ್ಕಂಥದ್ದನ್ನು, ಮೋಹದಿಂದ ವ್ಯವಹಾರ ಮಾಡತಕ್ಕಂಥದ್ದನ್ನು ಮೊದಲು ಬಿಡಬೇಕು. ರಾಗದ್ವೇಷದಿಂದ ವ್ಯವಹಾರ ಮಾಡತಕ್ಕಂಥದ್ದು ಮೋಹದಿಂದ ಕಥಾಂ ಪುನಃ ದೈವಿ ಏತಾಂ ತ್ರಿಗುಣಾತ್ಮಿಕಾಂ ವೈಷ್ಣವಿ ಮಾಯಾಂ ಅತಿಕ್ರಾಮಂತಿ. ಹಾಗಿದ್ಮೇಲೆ ಹೇಗೆ ಈ ಮಾಯೆಯನ್ನು ನಾವು ದಾಟತಕ್ಕಂಥದ್ದು ಅಂದರೆ 14ನೇ ಶ್ಲೋಕ ನೋಡಿ. ಶ್ರೀ ಭಗವಾನುವಾಚ ದೈವೀ ಏಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ ದೈವೀ ಏಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಒಂದೇ ಒಂದು ಕ್ವಾಲಿಫಿಕೇಶನ್ ಹೇಳ್ತಾನೆ ಪರಮಾತ್ಮ, ಮಾಮೇವ ಯೇ ಪ್ರಪದ್ಯಂತೆ, ಯಾರಾದರೆ ನನ್ನನ್ನೇ ಮಾಮೇವ ಯೇ ಪ್ರಪದ್ಯಂತೆ ಸರ್ವಾತ್ಮನ ಯೇ ಪ್ರಪದ್ಯಂತೆ ತೇ ಮಾಯಾಂ ಏತಾಂ ಸರ್ವಭೂತಮೋಹಿನೀಂ ತರಂತಿ. ನನ್ನನ್ನೇ ಯಾರು ಆಶ್ರಯಿಸ್ತಾರೆಯೋ, ನನ್ನನ್ನೇ ಯಾರು ಬೇಕು ಅಂತ ಕೇಳ್ತಾರೆಯೋ ಅವರು ದಾಟಲಿಕ್ಕೆ ಸಾಧ್ಯ. ಇದೊಂದೇ ಕ್ವಾಲಿಫಿಕೇಶನ್. ನಾವು ಆನಂದವಾಗಿರಬೇಕಾದ್ರೆ, ಪರಮಾತ್ಮ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಪರಮಾತ್ಮನನ್ನೇ ಆಶ್ರಯಿಸಬೇಕು. ನಾನು ಹೇಳಿದ್ದಲ್ಲ, ಆ ರಂಗುಲ್ ರಾಟ್ ನಾವು ಚಕ್ರದಲ್ಲಿ ಕೂತ್ಬಿಟ್ಟಿದ್ದೀವಿ, ಆ ತಿರುಗಿಸೋನ್ನೇ ಆಶ್ರಯಿಸಬೇಕು. ಅದೇ ರೀತಿ ಪರಮಾತ್ಮನ್ನೇ ಆಶ್ರಯಿಸಬೇಕು. ಪರಮಾತ್ಮನ್ನೇ ಆಶ್ರಯಿಸಬೇಕು ಅಂದರೆ ಮನಸ್ಸು ಯಾವ್ಯಾವ ವಿಷಯದಲ್ಲಿ ಅನವಶ್ಯಕವಾಗಿ ಹೋಗ್ತಿರುತ್ತೋ ಅದು ನಾನು ಹೇಳೋದು. ಅವಶ್ಯವಾದ ಕೆಲಸಗಳು ಮಾಡೋಣ, ಅನವಶ್ಯಕವಾಗಿ ಜಾಸ್ತಿ. ಅದು ಈಗಿನ ಕಾಲಕ್ಕೆ ನೀವು ನೋಡಿಬೇಕಾದ್ರೆ ಎಕ್ಸಾಮಿನೇಷನ್ ಬಂತು ಅಂದರೆ ಎಕ್ಸಾಮಿನೇಷನ್ ಫೀವರು ಯಾರಿಗೆ? ತಂದೆ ತಾಯಿಗೆ. ಮಕ್ಕಳಿಗೆಲ್ಲ ಎಕ್ಸಾಮಿನೇಷನ್ ಫೀವರು. ಅವು ಟಿ ವಿ ನೋಡಿಕೊಂಡು ಕ್ರಿಕೆಟ್ ನೋಡ್ಕೊಂಡು ಇರುತ್ತೆ. ಏನು ನಾನೇ ಎಷ್ಟೋ ಮಕ್ಕಳು ಕೇಳಿದ್ವಿ, ಎಕ್ಸಾಮಿನೇಷನ್ ಇದೆ, ಟಿ ವಿ ನೋಡ್ತಾ ಇದ್ದೀರಾ ಸ್ವಾಮೀಜಿ, ನಮಗೆ ಹೇಗೆ ಆನ್ಸರ್ ಮಾಡಬೇಕು, ಹೇಗೆ ಪಾಸ್ ಆಗಬೇಕು ಅಂತ ಗೊತ್ತು, ಅಂದರೆ ನಿಮಗೆ ಗೊತ್ತಿಲ್ಲ, ಅದು ಸುಮ್ಮನಿರಿ ಅಂತ. ಅದು ಈ ತಂದೆ ತಾಯಿಗೆ ಎಕ್ಸಾಮಿನೇಷನ್ ಫೀವರು. ಆ ಗದಗಲ್ಲಿ ಒಬ್ರು ಯಾರು ಬೆಂಗಳೂರು ಬಂದಿದ್ದಾರೆ, ಬದುಕಿ ಅಂತ ಒಬ್ಬರು, ಅವ್ರು ಹೇಳೋರು, ಒಂದು ಸಲ ರೈಲ್ವೆ ಸ್ಟೇಷನ್ ಬಂದಿದ್ದರು, ನಾನೆಲ್ಲೋ ಮುಂದಕ್ಕೆ ದಾಂಡೇಲಿ ಅಂತ ಹೋಗ್ತಿದ್ದೆ. ಅವರು ಮೊಮ್ಮಕ್ಕಳಿಗೆ ಎಕ್ಸಾಮಿನೇಷನ್ ಬಂದಿದೆ, ಮಗ ಸೊಸೆ ಚೆನ್ನಾಗಿ ಓದ್ಕೊತಿದ್ದಾರೆ. ಮೊಮ್ಮಕ್ಕಳಿಗೆ ಎಕ್ಸಾಮಿನೇಷನ್ನು, ಮಗ ಸೊಸೆ ಚೆನ್ನಾಗಿ ಓದ್ಕೊತಿದ್ದಾರೆ. ಈಗಿನ ಕಾಲಕ್ಕೆ ಇದು ಎಕ್ಸಾಮಿನೇಷನ್ ಫೀವರ್. ಯಾಕಪ್ಪ ಅಂದರೆ ವಿಪರೀತವಾಗಿ ಹಚ್ಕೊಂಡ್ಬಿಡ್ತೀವಿ. ಕಾಲೇಜಿಗೆ ಕಳಿಸಿದ್ದೀವಿ, ಟ್ಯೂಷನ್ಗೆ ಕಳಿಸಿದ್ದೀವಿ, ಎಲ್ಲ ಪ್ರಯತ್ನ ಮಾಡಿದ್ವಿ, ಮುಗಿಸ್ಕೊಂಡು ಕೆಲಸ ಅದೇನನ್ನ ಬರೀಲಿ ಪರೀಕ್ಷೆನಲ್ಲಿ ಅಷ್ಟೇ. ಅಲ್ಲ ಸ್ವಾಮೀಜಿ, ಫೇಲ್ ಆಗಿಬಿಟ್ರೆ ಪಾಸ್ ಆದವರೇ ಜೀವನ ಮಾಡ್ತಾರೆ,
ಫೇಲ್ ಆದರೂ ಜೀವನ ಮಾಡಲ್ಲ ಅಂತಿದ್ದೆ. ಒಂದು ರೀತಿ ನೋಡಿ ಬೇಕಾದರೆ ಪಾಸ್ ಆದರೆ ಒಂದು ಇಂಜಿನಿಯರೋ ಡಾಕ್ಟ್ರು ಆಗ್ಬೋದು, ಫೇಲ್ ಆದರೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು, ಅಥವಾ MLA ಆಗ್ಬೋದು, MP ಆಗ್ಬೋದು, ಮಿನಿಸ್ಟರ್ ಆಗ್ಬೋದು. ಎಷ್ಟು ಅವಕಾಶ ಇದೆ. ಪಾಸ್ ಆದರೆ ಈಗ ಸೋನಿಯಾ ಗಾಂಧಿ ಏನು ಓದ್ಕೊಂಡಿದ್ರು, ಕ್ವಾಲಿಫಿಕೇಷನ್ ಇಲ್ಲ ಆಕೆಗೆ, ಏನು ಕ್ವಾಲಿಫಿಕೇಷನ್ ಇಲ್ಲ, ಏನೋ ಅದೃಷ್ಟ ಇಲ್ಲ, ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಟಿರೋಳು ಆಕೆ. ಒಂದು ದೊಡ್ಡ ಪಾರ್ಟಿಗೆ ಪ್ರೆಸಿಡೆಂಟು, ಏನು ಕ್ವಾಲಿಫಿಕೇಷನ್ ಇಲ್ಲ, 4ನೇ ಕ್ಲಾಸ್ 5ನೇ ಕ್ಲಾಸ್ ಕೂಡ ಓದ್ಕೊಂಡಿಲ್ಲ ಆಕೆ. ಬಿಲ್ ಗೇಟ್ಸ್ ಪ್ರಪಂಚಕ್ಕೆ ದೊಡ್ಡ ಸಾಹುಕಾರ, 5ನೇ ಕ್ಲಾಸಲ್ಲೂ 6ನೇ ಕ್ಲಾಸಲ್ಲೂ ಇದ್ದಾಗ ಅವ್ನು ಸ್ಕೂಲಿಂದ ತೆಗೆದಾಕ್ಬಿಡ್ತಾರೆ, ಇವನಿದ್ದರೆ ಬೇರೆ ಹುಡುಗರು ಕೆಟ್ಟೋಗ್ತಾರೆ ಅಂತ. ಇವಾಗ ಮೊನ್ನೆ ಯಾವುದೋ ಒಂದು ಇನ್ಸಿಡೆಂಟ್ ಬರೆದಿದ್ದ, ಅವನ ಜೊತೆಗೆ ಓದ್ಕೊಂತಿದ್ದ ಹುಡುಗ, ಬಿಲ್ ಗೇಟ್ಸ್ ಜೊತೆಗೆ ಓದ್ಕೊಂತಿದ್ದ ಹುಡುಗ ಒಳ್ಳೆ 95 to 98% ತೆಕ್ಕೊಳ್ಳೋದು. ಅವನು ತೋರಿಸಿ ಇವನು ಬೈಯೋರು ಎಲ್ಲರೂ, ನೋಡಿ ಅವನು ಎಷ್ಟು ಚೆನ್ನಾಗಿ ಓದ್ತಾನೆ, ನೀನು ಇದೆಯಾ ದೊಡ್ಡ ಅಂತ. ಯಾರನ್ನ? ಬಿಲ್ ಗೇಟ್ಸ್. ಇವಾಗ ಅವನು ಯಾರು 100% ತೆಕ್ಕೊಂಡು ಅವನು ಬಿಲ್ ಗೇಟ್ಸ್ ಅಂತ ಕೆಲಸ ಮಾಡ್ತಾನೆ. ನಾವು ವಿಪರೀತ ಹಚ್ಕೊಂಡ್ಬಿಡ್ತೀವಿ. ಹುಟ್ಟಿದ ಮೇಲೆ ಹುಲ್ಲು ನೀರು ಮೇಯಿಸ್ತಾನೆ, ಅದೇನೋ ಒಂದು ಗಾದೆ ಹೇಳ್ತಾರಲ್ಲ, ಹುಟ್ಟಿದ ಮೇಲೆ ಅವನ ಪ್ರಾರದ ಪ್ರಕಾರ ಜೀವನ ಮಾಡ್ತಾನೆ. ಅವನಿಗೆ ಇಲ್ಲಿ ವಸತಿ ಆಹಾರ ಎಲ್ಲ ಇದೆ, ಅವನ ಪ್ರಾರದ ಪ್ರಕಾರ ಸಿಗುತ್ತೆ. ಅಲ್ಲ ಸ್ವಾಮೀಜಿ, ಅವನ ಪ್ರಾರದ ಪ್ರಕಾರ ಅಲ್ಲ, ನಾವು ಅಂದ್ಕೊಂಡ ರೀತಿ ಸಿಗಬೇಕು, ಅದು ಬಂತು ಸಮಸ್ಯೆ. ಅದಕ್ಕೋಸ್ಕರ ವಿಪರೀತವಾಗಿ ಈ ಮೋಹದಲ್ಲಿ ಜೀವನ ಮಾಡಿದಿರ, ಎಷ್ಟು ಮಾತ್ರ ಅವಶ್ಯಕತೆ ಅಷ್ಟು ಮಾತ್ರ ವ್ಯವಹಾರ ಮಾಡಿಕೊಂಡು ಯಾವ ರೀತಿ ಇರಬೇಕು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದ ಸಾತ್ಸಾರ. ಹೊರ ಯೋಗ ಮಾರ್ಗವಿದು ಮುಂಕತಿಮ್ಮ. ಎಲ್ಲ ಹೊರಗಡೆ ಮಾಡಬೇಕು, ಒಳಗಡೆ ಯಾವುದಕ್ಕೂ ಅಂಟ್ಕೋಬಾರ್ದು, ನಿರ್ಲಿಪ್ತವಾಗಬೇಕು ಒಳಗಡೆ. ಯಾವ ರೀತಿ ಈಶ್ವರ ಇರ್ತಾನೋ, ಈಶ್ವರ ಸಂಸಾರ ಮಾಡಿ. ಏನು ಘೋರ ಸಂಸಾರ, ತಲೆ ಮೇಲೆ ಒಬ್ಬಾಕಿ, ತೊಡೆ ಮೇಲೆ ಒಬ್ಬಾಕಿ. ಆದ್ರೂ ಆನಂದವಾಗಿದ್ದಾನೆ. ಯಾಕೆ? ನೀಲಕಂಠ ಅಂದರೆ ಅವನ ಸಂಸಾರ ವಿಷಯವನ್ನು ಹೃದಯಕ್ಕೆ ತಗೊಳ್ಳಿಲ್ಲ, ಕಂಠದಲ್ಲೇ ಇಟ್ಕೊಂಡಿದ್ದಾನೆ. ಹಾಗೂ ನಾವು ಕೂಡ ಸಂಸಾರ ವಿಷಯವನ್ನು ಹೃದಯಕ್ಕೆ ತಗೋಬಾರ್ದು. ಅಂದರೆ ಸಂಸಾರದಲ್ಲಿರ್ತಕ್ಕಂಥ ಏನು ಕಷ್ಟ ಕೋಟ್ಗಳಿದೆಯೋ ಅದನ್ನು ಹೃದಯಕ್ಕೆ ತಗೋಬಾರ್ದು, ಕಂಠದಲ್ಲೇ ಇಟ್ಕೊಂಡಿರ್ಬೇಕು. ಯಾಕೆ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ, ಒಳಗಡೆ ನಿಲ್ಲಿದ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ಕಂಠದಲ್ಲೇ ಮೇಲೆ ಇರಬೇಕು ಹೊರತು ಹೃದಯ ಆಳಕ್ಕೆ ಹೋಗಬಾರ್ದು. ಆ ರೀತಿ ನಾವು ಅಂಟಿದಿರ ಇದ್ದರೆ ಆಗ ಮಾಯವನ್ನು ದಾಟಲಿಕ್ಕೆ ಸಾಧ್ಯವಾಗುತ್ತೆ ಅಂತಾರೆ. ಇಲ್ಲಿಗೆ ನಿಲ್ಸಿರೋಣ. ಮತ್ತು ನಾಳೆ ದಿವಸ 12 ಗಂಟೆಯಿಂದ 1 ಗಂಟೆ ತನಕ ಶಿವಾವತಿ ಪೇಟೆ ಅಲ್ಲಿ ಒಂದು ಗಣೇಶ ಗುಡಿ ಮೇಲೆ ಗೊತ್ತಿದೆ, ಅದರ ಮೇಲ್ಗಡೆಗೆ